ನಾಟಕದ ಅವಧಿ 1 ಗಂಟೆ ಬಹುಶಃ ಆಸ್ಪಾಸ್ 20-25 ನಿಮಿಷ. ಇವತ್ತು ಕಾರ್ಯಕ್ರಮ ಅಂದರೆ ಪೂರ್ವಭಾವಿಯಾಗಿ ನಮ್ಮ ಜೊತೆ ನಟ ನಾಟಕ ನಿರ್ದೇಶಕ ಡಾಕ್ಟರ್ ಶಶಿಧರ್ ನರೇಂದ್ರ ಅವರಿದ್ದಾರೆ ಮತ್ತು ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಒಂದೆರಡು ಮಾತುಗಳ ಮೂಲಕ ಈ ನಾಟಕ ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾಟಕದೊಳಗೆ ಒಂದು ಮಾತು ಬರ್ತದೆ, ಮಾತು ಇದ್ರೆ ನಾಟಕ, ಮಾತಿಲ್ಲ ಅಂದ್ರೆ ಮೈಮು ಅಂತೇಳಿ. ಅದಕ್ಕೆ ಮೈ ಮೂಲಕ ಪ್ರದರ್ಶನ ಶುರು ಮಾಡೋದು ಬೇಡ, ಮಾತಿನ ಮೂಲಕ ಶುರು ಮಾಡೋಣ ಅಂದ್ಕೊಂಡು ಡಾಕ್ಟರ್ ಶಶಿಧರ್ ನರೇಂದ್ರ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಿ ಚಾಲನೆ ನೀಡೋದು, ಜೊತೆಗೆ ಬಾಳಣ್ಣ ಶೀಗಿಹಳ್ಳಿ ಸರ್ ಕೂಡ ಒಂದೆರಡು ಮಾತುಗಳ ಮೂಲಕ ಈ ಪ್ರದರ್ಶನಕ್ಕೆ, ಇದು ಆಹ್ವಾನಿತ ಪ್ರೇಕ್ಷಕರ ಪ್ರದರ್ಶನ, ಮೊದಲ ಪ್ರದರ್ಶನ ಇದು. ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಒಂದೆರಡು ಮಾತುಗಳು ಆಡಬೇಕು ಅಂತ ಹೇಳಿ ಡಾಕ್ಟರ್ ಪ್ರಕಾಶ್ ಗೌಡ ಅವರು ಕೂಡ ಬರಬೇಕು ಅಂತ. ನಮ್ಮ ರಂಗಭೂಮಿ ಒಳಗೆ ಪ್ರೇಕ್ಷಕರಿಂದನೂ ಕೂಡ ಪಾತ್ರಗಳು ವೇದಿಕೆ ಮೇಲೆ ಬಂದಂಥವ್ರು ಆರಂಭದಲ್ಲಿ ಬಹಳ ಉತ್ತಮವಾದಂಥ ಒಂದು ನಾಟಕ ಆಗುವಂಥ ಲಕ್ಷಣಗಳಿದೆ. ಜೋಗಿ ನಮ್ಮ ಮಧ್ಯೆ ಅತ್ಯಂತ ವೈಶಿಷ್ಟ್ಯಮಯವಾದಂಥ ಒಬ್ಬ ಬರಹಗಾರರು. ಅವರ ಲೇಖನಗಳನ್ನು ಆಧರಿಸಿ ಈ ಒಂದು ವಿಶ್ವಾಮಿತ್ರ ಮೇನಿಕೆ ಈ ಒಂದು ನಾಟಕ ಆಗ್ತಾ ಇದೆ. ನಮ್ಮ ಮಧ್ಯೆ ಇರುವಂಥ ಅತ್ಯಂತ ಕ್ರಿಯಾಶೀಲವಾದಂಥ ಮತ್ತು ಬಹಳ ಕಮಿಟೆಡ್ ಆದಂಥ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಗೌಡ ಅವರು. ಒಂದು ಈ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇರುವಂಥದ್ದು ಒಂದು ಸಂಗತಿ ಅಂದರೆ, ಬಹಳಷ್ಟು ನಮ್ಮ ತಂಡಗಳು ಅಥವಾ ಸಂಸ್ಥೆಗಳು ಹೊರಗಿನ ನಾಟಕಗಳನ್ನು ಕರೆಸಿ ನಾವಿಲ್ಲಿ ಅವಕ್ಕೆ ಸಾಕಷ್ಟು ಮನ್ನಣೆಯನ್ನು ಕೊಡ್ತಾ ಇದ್ದೀವಿ, ತಪ್ಪೇನಲ್ಲ. ಆದರೆ ನಮ್ಮದೇ ನಾಟಕಗಳನ್ನು, ನಮ್ಮದೇ ಕಲಾವಿದರು, ನಮ್ಮದೇ ನಿರ್ದೇಶಕರು ಮಾಡಿದಂಥ ನಾಟಕಗಳನ್ನು ನಾವು ಎಷ್ಟರ ಮಟ್ಟಿಗೆ ಹೊರಗೆ ಕಳಿಸ್ಲಿಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕನ್ನೋ ಒಂದು ಅನಿವಾರ್ಯತೆ ಕೂಡ ನಮ್ಮಲ್ಲಿ ಇದೆ ಅಂತ ನಾನು ಬಹಳ ಗಂಭೀರವಾಗಿ ಇದನ್ನು ನಾವು ವಿಚಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಅದು ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಮಂಗಳೂರಾಗಿರ್ಬೋದು, ಅಥವಾ ಬಿಜಾಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಆ ಭಾಗದಲ್ಲಿ ನಮ್ಮ ನಾಟಕಗಳು, ನಮ್ಮ ನಟರು ಮಾಡಿದಂಥ ನಾಟಕಗಳು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಸಂಘ ಸಂಸ್ಥೆಗಳು ಕೂಡ ಹಾಗಂತ ನಾವು ಹೊರಗಿನ ನಾಟಕ ತರಿಸಬಾರ್ದು ಅಂತಲ್ಲ, ಆದರೆ ನಾವೇ ಕೂಡ ಹೊರಗಿನವರಿಗೆ ಎಷ್ಟು ಮನ್ನಣೆಯನ್ನ, ಗೌರವವನ್ನು ಕೊಡ್ತೀವೋ ಅಷ್ಟು ನಮ್ಮ ಜನರಿಗೆ, ನಮ್ಮ ನಿರ್ದೇಶಕರಿಗೆ, ನಮ್ಮ ನಟರಿಗೆ ನಾವು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಸಣ್ಣದಾದಂಥ ಒಂದು ಅಳುಕು, ಕಳಕಳಿ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯೆ ಇರುವಂಥ ರಂಗ ಪರಂಪರೆಯಿಂದ ಬಂದಿರುವಂಥ ಪ್ರಕಾಶ್ ಆಗಿರ್ಬೋದು, ರಜನಿ ಆಗಿರ್ಬೋದು, ಮೊನ್ನೆ ತಾನೇ ರಜನಿ ಕೂಡ ನಾಟಕ ಅಕಾಡೆಮಿ ಪ್ರಶಸ್ತಿನ ಪಡೆದ ಹೆಮ್ಮೆ ಕೂಡ ನಮಗಿದೆ. ಒಬ್ಬ ನಟಿಯಾಗಿ ತಮ್ಮನ್ನೇ ತಾವು ರಂಗಭೂಮಿಗೆ ಸಮರ್ಪಿಸಿಕೊಂಡಂಥ ನಟಿ. ಹಾಗೆ ಅಂತ ಆ ಇಬ್ಬರನ್ನ ದಂಪತಿಗಳನ್ನ ರಂಗಭೂಮಿಗೆ ಸಮರ್ಪಿಸಿಕೊಂಡಿರುವವರ ಪರಂಪರೆಯಿಂದ ಬಂದಿರುವಂಥವ್ರು, ಅವರಿಬ್ಬರನ್ನ ಅಭಿನಂದಿಸ್ತಾ ಶುಭವಾಗಲಿ ಅಂತ ಕೋರ್ತಾ ತಮಗೆಲ್ಲರಿಗೂ ವಂದಿಸಿ ಈ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಈಗ ಡಾಕ್ಟರ್ ಬಾಳಣ್ಣ ಶೀಗಿಹಳ್ಳಿ ಬೇಂದ್ರೆಯವರ ಕಾವ್ಯ ವಾಚನ ಅನ್ನುವಂಥ ಒಂದು ಕಾರ್ಯಕ್ರಮ ಶಶಿಧರ್ ನರೇಂದ್ರ ಅವರು ಏರ್ಪಾಡು ಮಾಡಿದರು. ಅದರ ಆ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ, ನಮ್ಮನ್ನೆಲ್ಲ ಮುಂದೆ ಕಳಿಸಿ ಮುಂದೆ ಉಳ್ಕೊಂಡ್ಬಿಟ್ರು. ಆ ಸಂದರ್ಭದೊಳಗೆ ಪ್ರಕಾಶ್ ಗರುಡ್ ಅವರು ಹೀಗೆ ಒಂದು ನಾಟಕವನ್ನು ನಾವು ಸಿದ್ಧಪಡಿಸಿದ್ದೇವೆ, ಅದು ಪೂರ್ವಭಾವಿಯಾದಂಥ ಒಂದು ಅಣುತು ಅಂತ ಹೇಳ್ತಾರಲ್ಲ, ಆ ರೀತಿ ಅರಣ್ಯದಲ್ಲಿ ನಡೀತಾ ಇದೆ, ನೀವು ಬರಬೇಕು ಅಂತ ಹೇಳಿದರು. ಇಲ್ಲಿ ಮಾತಾಡಬೇಕು ಅನ್ನುವಂಥ ಒಂದು ಸಂಗತಿ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೇ ಆ ನಾಟಕದ ಒಂದು ಶೀರ್ಷಿಕೆ ಏನು ಅನ್ನುವಂಥದ್ದನ್ನು ನಾನು ನೋಡಿದೆ. ವಿಶ್ವಾಮಿತ್ರ ಮೇನಕ್ಕೆ ಡಾನ್ಸ್ ಮಾಡೋದು ಏನಕ್ಕೆ ಅಂತ ಭಾಳ ವಿಚಿತ್ರ ಅಂತ ಅನ್ನಿಸ್ತು ನನಗೆ. ಸಾಮಾನ್ಯವಾಗಿ ನಮ್ಮಲ್ಲಿ ಮಿಥ್ಗಳನ್ನು, ಅದರ ಪುರಾಣ ಕಲ್ಪನೆಗಳನ್ನು ಒಡೆದು ಹೊಸ ರೀತಿಯಲ್ಲಿ ಕಟ್ಟುವ ಒಂದು ನಾಟಕ ಪರಂಪರೆ ಇತ್ತೀಚಿನ ದಶಕಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಮಿಥನ್ನು ಮಿಥಾಗಿಯೇ ಉಳಿಸಿಕೊಳ್ಳದೆ ಅದರಲ್ಲಿ ಅಂತರ್ಗತವಾಗಿರುವಂಥ, ಅಂತರ್ನಿಹಿತವಾಗಿರುವಂಥ ಒಂದು ಗೂಢಾರ್ಥ ಅಂತ ಏನು ಹೇಳ್ತೀವಲ್ಲ, ಅದನ್ನು ಪ್ರೇಕ್ಷಕರಿಗೆ ಒಡೆದು ತೋರಿಸುವ
ಒಂದು ಉಪಕ್ರಮ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ ವಿಶ್ವಾಮಿತ್ರ ಮೇನಕೆಯರ ಸಂಬಂಧ ಎಂಥದ್ದು, ವಿಶ್ವಾಮಿತ್ರ ತಪಸ್ಸಿಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಮೇನಕೆ ಆ ತಪೋಭಂಗವನ್ನು ಹೇಗೆ ಮಾಡ್ತಾಳೆ ಇತ್ಯಾದಿ ಕಥೆ ಬಹುತೇಕ ಎಲ್ಲರಿಗೂ ಸಣ್ಣ ಮಕ್ಕಳಾದೇ ಗೊತ್ತಿರ್ತದೆ. ಅಂಥ ಒಂದು ಮೈಥಾಲಜಿಯನ್ನು ಅಥವಾ ಪುರಾಣ ಕಲ್ಪನೆಯನ್ನು ಬಹುಶಃ ಒಡೆದು ಅದರ ವ್ಯಾಕರಣವನ್ನು ಮುರಿದು ಈ ನಾಟಕವನ್ನು ಪ್ರಕಾಶ್ ಅವರು ರಚನೆ ಮಾಡಿರ್ಬೋದು ಅಂತ ಅಥವಾ ನಿರ್ದೇಶನ ಮಾಡಿರ್ಬೋದು ಅಂತ ನನಗನ್ನಿಸ್ತದೆ. ಜೋಗಿಯನ್ನು ನಾನು ನೋಡಿದ್ದೇನೆ ಅನೇಕ ಸಲ ಮನೋಹರ್ ಮಾಡಿ ಆಟಕ್ಕೆ ಅವರು ಬರೆದಿದ್ರು. ಒಂದು ಸಲ ಯಾವುದೋ ಒಂದು ಕಾರ್ಯಕ್ರಮ ಕೂಡ ಏರ್ಪಾಡಾಯಿತು. ಅವಾಗ ಅವರ ಒಂದು ಕಥೆಗಳನ್ನು ಕಾದಂಬರಿಗಳನ್ನು ನಾವು ಹೇಗೆ ನೋಡಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಚರ್ಚೆಗಳು ಆಗಿದ್ದು. ಜೋಗಿ ಅನ್ನುವಂಥ ಹೆಸರು ಬಹುಶಃ ಅವರ ಮೂಲ ಹೆಸರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅದು ಗಿರೀಶ್ ಹತ್ವಾರ್ ಅಂತ ಅವರ ಮೂಲ ಹೆಸರು. ಆ ಜೋಗಿ ಅಂತ ಹೇಳಿ ನಾವು ಏನು ಕಾವ್ಯ ನಾಮ ಅಂತ ಹೇಳ್ತೇವಲ್ಲ ಅಥವಾ ಪೆನ್ನೇಮ್ ಅಂತ ಹೇಳ್ತೇವಲ್ಲ ಅಂಥ ಒಂದು ಹೆಸರನ್ನು ಇಟ್ಟುಕೊಂಡು ಅವರು ಬಹಳ ಅದ್ಭುತವಾಗಿ ಬರೀತಾರೆ, ವೈಚಾರಿಕವಾಗಿ ಬರೀತಾರೆ, ವೈಚಾರಿಕವಾಗಿ ಯೋಚನೆ ಮಾಡ್ತಾರೆ. ಅಂಥ ಒಬ್ಬ ನಾಟಕಕಾರನ ನಾಟಕವನ್ನು ಅತ್ಯಂತ ಸಮರ್ಥವಾದಂಥ ನಿರ್ದೇಶಕರಾದ ಪ್ರಕಾಶ್ ಗರುಡ್ ಅವರು ನಿರ್ದೇಶನ ಮಾಡಿದ್ದಾರೆ ಅನ್ನೋದು ತುಂಬ ಅದ್ಭುತದ ಒಂದು ಸಂಗತಿ. ಈಗಾಗಲೇ ಶಶಿಧರ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ರಜನಿ ಗರುಡು ಮತ್ತು ಪ್ರಕಾಶ್ ಗರುಡು ಅವು ಹೇಳಿ ಮಾಡಿಸಿದಂಥ ಜೋಡಿ, ರಂಗ ಜೋಡಿ ಅಂತ ಹೇಳ್ತೇವಲ್ಲ ಹಾಗೆ ಹೇಳಿ ಮಾಡಿಸಿದಂಥ ಜೋಡಿ. ಯಾವುದೇ ಕಾರ್ಯವನ್ನು ಅವರು ಕೈಗೆತ್ತಿಕೊಳ್ಳಿ ಅವನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂಥ ಮತ್ತು ಅವುಗಳಿಗೆ ನ್ಯಾಯವನ್ನು ಸಲ್ಲಿಸುವಂಥ ಒಂದು ರಂಗ ಜೋಡಿ ಅದು. ಅಂಥ ಪ್ರಕಾಶ್ ಗರುಡವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ಅನ್ನೋದನ್ನೇ ನಮಗೆಲ್ಲ ಒಂದು ಸಂಭ್ರಮದ ವಿಚಾರ. ಆ ನಾಟಕವನ್ನು ನಾವು ನೀವೆಲ್ಲ ನೋಡಿ ಸಂಭ್ರಮಿಸೋಣ. ಅವರ ನಾಟಕ ಒಂದೇ ಪ್ರಯೋಗವಾಗಿ ನಿಲ್ಲುವಂಥ ನಾಟಕ ಇರೋದಿಲ್ಲ. ಅನೇಕ ನಾಟಕಕಾರರ ನಾಟಕಗಳು ಒಂದು ಪ್ರಯೋಗಕ್ಕೆ ನಿಂತು ಹೋಗ್ಬಿಡ್ತವೆ. ಅವರ ಶಾಂತ ಕವಿಗಳ ವಿಶ್ರಾಂತಿ ಅನ್ನುವಂಥ ನಾಟಕವನ್ನು ನೋಡಿದವರಿಗೆ ಅಥವಾ ಪಾದುಕಾ ಪಟ್ಟಾಭಿಷೇಕ ಅನ್ನುವಂಥ ನಾಟಕ ನೋಡಿದಂಥವರಿಗೆ ಪ್ರಕಾಶ್ ಗರುಡ್ ಎಂಥ ನಿರ್ದೇಶಕರು ಅನ್ನೋದು ಮನವರಿಕೆ ಆಗಿರುತ್ತದೆ. ಅಂಥ ಗರುಡರ ನಾಟಕವನ್ನು ನೋಡುವಂಥ ಒಂದು ಸೌಭಾಗ್ಯ ಮತ್ತೆ ನಮಗೆ ಇಲ್ಲಿ ಪ್ರಾಪ್ತ ಆಗಿದೆ. ಈ ವೇದಿಕೆಯನ್ನು ಹೆಚ್ಚು ಮಾತಾಡುವುದರ ಮೂಲಕ ಅದರ ಒಂದು ಸ್ವಾರಸ್ಯವನ್ನು, ಅದರ ಶೈಲಿಯನ್ನು ಕೆಡಿಸುವ ಮನಸ್ಸು ಖಂಡಿತವಾಗಿ ನನಗಿಲ್ಲ. ಇಷ್ಟು ಮಾತುಗಳನ್ನು ಹೇಳುವ ಮೂಲಕ ಅವರ ನಾಟಕ ಯಶಸ್ವಿಯಾಗಲಿ, ನಾವು ನೀವೆಲ್ಲ ಕೂಡಿ ಆ ನಾಟಕವನ್ನು ಸಂಭ್ರಮಿಸೋಣ ಅನ್ನುವ ಒಂದು ಮಾತನ್ನು ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ. ಜೋಗಿಯವರು ಒಂದು ಕಥೆಯನ್ನು ಹೇಳಿದ್ದಾರೆ. ITBT ಕಂಪನಿಯಲ್ಲಿ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಸಮಸ್ಯೆಗಳು ಬರ್ತಾವೆ ಅದರ ಫ್ಯಾಮಿಲಿ ಕಥೆಗೆ ಅದನ್ನು ಲಿಂಕ್ ಮಾಡ್ಕೋತ ಹೋದರೆ ಅವ್ರದ್ದೊಂದು ಪಾತ್ರ ಸೃಷ್ಟಿ. ಆ ಪಾತ್ರವನ್ನು ನೀವು ನೋಡ್ತೀರಾ. ದಯವಿಟ್ಟು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡೋದು. ಈಗ ನಿಮ್ಮೆದುರಿಗೆ ನಾಟಕ ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ ಮುಗಿದ ಮೇಲೆ ಕೇಳೋದು ಆಸ್ಮಿಟ್ಟು ವಾಯಿನಿಕೆ ಇದೆ.
nothing, complete dark. And God said, let there be a light. ये तुम लाइट हाको ये योगेश लाइट हाके and there is a light. हाँ ತುಂಬು ಬಟ್ಟಲನು ಕಾಲ್ ತಾಂ ಕೈಯೆಂದೇ ಯೊಂಚಿ ಪರಿಯುವ ಪರಿಯ ವಿವರಿಸಿದವಳೆ ನನ್ನ ಪರಿಚಯ ನಿಮಗೆ ಇರ್ಲಿಕ್ಕಿಲ್ಲ, ಆದ್ರೆ ನಿಮ್ಮೆಲ್ಲರ ಪರಿಚಯ ನನಗಿದೆ. ಹೇಳಿ ನೀವು ಯಾರು ಅಂತ ಹೇಳಿ. ನೀವೆಲ್ಲ ನಮ್ಮ ನಾಟಕವನ್ನು ನೋಡಲು ಬಂದ ಪ್ರೇಕ್ಷಕ ದೇವೋಭವ. Am I right? Yes. ಈಗಾದ್ರೂ ಗೊತ್ತಾಯ್ತಾ ನಾ ಯಾರು ಅಂತ? ಇಲ್ಲ ಇಲ್ಲ ಇಲ್ಲ. ಓಕೆ, ನಾನು ನನ್ನ ಇಂಟ್ರೊಡಕ್ಷನ್ ನಾನೇ ಮಾಡ್ತೀನಿ. ನಾನು ಈ ನಾಟಕದ ಸೂತ್ರಧಾರಿ. ನನ್ನ ಹೆಸರು ಘ, GHA ಘ. G ಫಾರ್ ಗುಂಡು, H ಫಾರ್ ಹಾಕುವವ, A ಫಾರ್ ಆಸಾಮಿ, ಗುಂಡು ಹಾಕುವ ಆಸಾಮಿ. ಅಂತ ನೋಡಿದ್ರೆ ನಾನು ಒಬ್ಬ ನಟ. ನನ್ನ ಹೆಸರು ಗುರುನಾಥ್ ಹುಚ್ಚಾಚಾರ್ಯ ಅಸುಂಗಿ ಅಂತ. G ಫಾರ್ ಗುರುನಾಥ, H ಫಾರ್ ಹುಚ್ಚಾಚಾರ್ಯ, A ಫಾರ್ ಅಸುಂಗಿ. ಖಾನ್ ಅದು ಏನು ಮಾಡೋದ್ರಿ, ನನಗೆ ಮೊದ್ಲೇದ್ದೆ ಅಂದ್ರೆ ಗುಂಡು ಹಾಕುವ ಆಸಾಮಿನ ಅಟ್ಕೊಂಡು ಬಿಟ್ಟದ. ಇದನ್ನ ಟಂಕಿಸಿದವರು ಯಳಂದೂರು ನಾರಾಯಣಮೂರ್ತಿ ಕೃಷ್ಣಮೂರ್ತಿ YNK. ಅವರೇ ನನ್ನ ಗುರುಗಳು ಕೂಡ ಹೌದು. ಹಾಗೆ ನನಗೆ ಪದ್ಯ ಬರೆಯುವ ದೀಕ್ಷೆಯನ್ನು ಕೊಟ್ಟಂತವರು ಕೂಡ ಅವರೇ. ಇನ್ನು ಮದ್ಯಪಾನದ ಅನುಸಂಧಾನವನ್ನ ಅದನ್ನು ನನ್ನ ಸ್ವಂತ ಬುದ್ಧಿಯಿಂದಲೇ ಸಿದ್ಧಿಸಿಕೊಂಡದ್ದು.
ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಕುಡಿತೀನಿ ನಾನು ಮಧ್ಯಾಹ್ನ, ಬೆಗ್ಗಲ್ಲಡಿತೀನಿ ಜೀವನ ಅಂತಾರೆ ಜನ. ಅಂದುಕೊಳ್ಳಿ ಬಿಡ್ರಿ. ಈ ಜಗತ್ತಿನ ತುಂಬೆಲ್ಲ ಬರೀ ಮಧ್ಯವರ್ತಿಗಳೇ ತುಂಬೇರಿ. ಹೆಂಗಂತೀನಿ, ದೇವರು ಮತ್ತು ಮನುಷ್ಯರ ಮಧ್ಯೆ ಪೂಜಾರಿ, ಗಂಡ ಹೆಂಡತಿಯ ಮಧ್ಯೆ ಅಹಂಕಾರಿ, ಬೆಳೆಯವನು ಮತ್ತು ತಿನ್ನವನ ಮಧ್ಯೆ ವ್ಯಾಪಾರಿ, ಸತ್ಯ ಮತ್ತು ಸುಳ್ಳಿನ ಮಧ್ಯೆ ವಿಚಾರಿ, ನಟ ಮತ್ತು ನಾಟಕಕಾರರ ಮಧ್ಯೆ ಯಾರಂತೀರಿ? ತಾಲೀಮ್ ಮಾಸ್ತರಿ ಗರುಡ ಸರ್ ಅವರು. ನಾ ಅಂಥ ಮಧ್ಯವರ್ತಿ ಅಲ್ಲಪ್ಪ, ನಾನು ಜಸ್ಟ್ ಮಧ್ಯವರ್ತಿ, ತೀರ್ಥರೂಪರಿಂದ ಬಂದಂತಹ ಬಳುವಳಿ. ಜನ ನನಗೆ ಮದ್ಯ ಕುಡಿದು ಬಿಡು ಕುಡಿದು ಬಿಡು ಕುಡಿದು ಬಿಡು ಅಂತ, ನಾನು ಕುಡಿದು ಮಧ್ಯಸ್ಥ, ಮಧ್ಯಮ ವರ್ಗ, ಮಿಡಲ್ ಕ್ಲಾಸ್. ಅಲ್ರಿ, ನಿಮಗೆಲ್ಲ ಬಹಳ ಆಶ್ಚರ್ಯ ಆಗ್ತಿರ್ಬೇಕಲ್ಲ, ಎಷ್ಟು ಮಾತಾಡ್ತಾ ನೀವು ಅಂತೇಳಿ. ಹೇಳಿ ಕೇಳಿ, ಇದು ನಾಟಕದಿಪ್ಪ. ನಾಟಕದಲ್ಲಿ ಬರೀ ಮಾತು ಮಾತು ಮಾತು. ನಾಟಕದಲ್ಲಿ ಮಾತು ಮೈನಸ್ ಆದ್ರೆ ಮೈ ಮಾತು, ನಾಟಕದಲ್ಲಿ ಮಾತು ಜಾಸ್ತಿ ಆದ್ರೆ ಕ್ರೈಮ್ ಆಗ್ತದೆ. ಮಾತಿಗೆ ಬೇಕು ರೈಮು ರೀಸನ್. ಹೆಂಗಂತೀನಿ, ಹೆಂಗ ಸತ್ಯವಂಗ ಸಾವಿತ್ರಿ, ಸತ್ಯವಂಗ ಸಾವು ಇತ್ರಿ. ಸಾವಿತ್ರಿಗೊಂದು ಗೊತ್ತಿತ್ರಿ, ಆದ್ರೂ ಯಮ ಬರೋಣ, ಜೊತೆಗೊಂದು ಕೋಣ ತರೋಣ. ಸಾವಿತ್ರಿ ಜಗಳ ಆಡೋಣ, ಯಮ ಕಂಡು ಕಂಡು ಬಿಡೋಣ. ಈ ಪದ್ಯ ಇಲ್ಲಿಗೆ ಬಿಡೋಣ, ನಾಟಕ ಶುರು ಮಾಡೋಣ. ಈಗ ನೋಡ್ರಿ, ಈ ನಾಟಕ ನಡೆಯೋದು ನನ್ನ ಮನೆಯನ್ನ ದಾಟಿ 3ನೇ ಮನೆಗೆ. ಒಂದು ಚಿಕ್ಕದಾದ ಕುಟುಂಬ. ಗಂಡ ವಿಶ್ವಾಮಿತ್ರ, ಹೆಂಡತಿ ಮೇನಕೆ, ಮಗಳು ಅಫ್ಕೋರ್ಸ್ ಶಕುಂತಲೆ. Let us see this melodrama. ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ? ಏನ್ ಹೇಳ್ರಿ? ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ? Let there be light on ವಿಶ್ವಾಮಿತ್ರ. ಲೈಟ್ ಹಾಕಪ್ಪ ವಿಶ್ವಾಮಿತ್ರ ಮೇಲೆ. There is a light. ಗಡ್ಡ ಮಿಸಿ ಟ್ರಿಮ್ ಮಾಡ್ಕೊಂತ ಒಂಚೂರು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂತ ಶೇವಿಂಗು ಟ್ರಿಮ್ ಮಾಡೋಣ ಅಂತಂದ್ರೆ ಅದೇ ಟೈಮಿಗೆ ಸರಿಯಾಗಿ ಫೋನ್ ಮಾಡ್ಬೇಕು. ಆಮೇಲೆ ಟ್ರಿಮ್ ಮಾಡೋದ ನಿಲ್ಸ್ಬಿಡ್ಬೇಕು. ಹಲೋ Hello. Good morning, sir. How are you today? ಹಲೋ ಹೇಳ್ರಿ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಹೇಳ್ರಿ. ಏನು ನಾನ ಕೆರ್ಕೊಳಿಗೆ ಅಲ್ಲ ಟ್ರಿಮ್ ಮಾಡ್ಕೊಳಿಕತ್ತಿದ್ದೆ. ಓ ಪ್ರೊಫೆಷನ್ ಹಂಗೆ ಹೇಳ್ರಿ. ಮತ್ತೆ ಫುಲ್ ಟೈಮ್ ಹಸ್ಬೆಂಡ್. ಏನು ಯಾವ ಕಂಪ್ನಿನ? ಲಿಮಿಟೆಡ್ ಕಂಪ್ನಿ. ಒಬ್ಬಳೇ ಹೆಂಡತಿ ಇರೋದ್ರಿಂದ ಲಿಮಿಟೆಡ್ ಕಂಪ್ನಿ. ಏನ ಏನ ಏನ್ರಿ ಸಿಟಿ ಕೇಳಬಾರ್ದು? ಏನ್ರಿ ಸಿಟಿ ಕೇಳಬಾರ್ದು? ಯಾಕ್ರಿ ಸಿಟಿ ಕೇಳಬಾರ್ದು? ಯಾಕೆ ಸಿಟಿ ಕೇಳಬಾರ್ದು ಅಂತ ಸಿಟ್ಟಿಗೆ ಹೇಳಿರೋದಕ್ಕ ನೀವೇ ನಾನು ಹೇಳ್ತೇನೆ ರೀ. ಅದೆಲ್ಲ ಇಡ್ರಿ, ನೀವು ಸುಮ್ಮನೆ ಇಡ್ರಿ ಫೋನ್. ಏನ ಕಂತನಾಗ ಹೋಮ್ ಅಪ್ಲೈನ್ಸಸ್ ಕೊಡ್ತೀರಾ ರೀ? ನಾನೇ ಕೊಡ್ತೀನಿ, ತಗೊಂಡು ಹೋಗ್ರಿ. ಅಷ್ಟೊಂದು ಬಿದ್ದಾವ ನಮ್ಮ ಮನೆ ಒಳಗೆ ರೀ. ನೀವು ಫೋನ್ ಇಡ್ರಿ. ಇನ್ನೊಂದ್ಸಲ ಏನಾದ್ರೂ ಫೋನ್ ಮಾಡಿದ್ರ ಅಂದ್ರೆ ಅಷ್ಟೇ. ಮತ್ತೆ ಕಟ್ ಮಾಡಿ, ಸುಮ್ಮನೆ ಕಟ್ ಮಾಡಿ. ಎಂಥ ಸುಮಧುರ ಕಂಟಕ, ಎಂಥ ಕಂಟಕ. ಮತ್ತು ಸಾಲ ಕಂತು ಬಚಾವಾದೆ. ಸದ್ಯ ಆಕೆ ಏನಾದ್ರೂ ಈ ಫೋನ್ ಎತ್ಕೊಂಡಿದ್ಲಂದ್ರೆ ಈ ಮನೆಗೆ ಇನ್ನೊಂದು ಹೋಮ್ ಅಪ್ಲೈನ್ಸಸ್ ಬಂದಿರೋದು ಅಲ್ರಿ. ಅಂಟಿದ್ದಷ್ಟು ಅಂಡರ್ವೇರ್ ಹಾಕೋಬೇಕು. ಅದು ಬಿಟ್ಟು ಕಂಡಿ ಸಾಮಾನೆಲ್ಲ ತಗೊಂಡ್ಬಂದು ಮನೆಗೆ ಕೊಟ್ಟಿದ್ರೆ ಹೆಂಗ್ರಿ? ಮನೆಯಾಗಿರೋ 3 ಜನಕ್ಕೆ ಇಡೀ ಮನೆ ತುಂಬಾ ಫರ್ನಿಚರ್, ಫೋನ್.
ಅದು ಸಾಲದು ಅಂತ ಅದಕ್ಕೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಅದಕ್ಕೊಂದು ವೈಫೈ ಕನೆಕ್ಷನ್. ಮನೆಯಾಗಿತ್ತು ನಾವು 3 ಜನ ಪ್ರಾಪರ್ ಆಗಿ ಕನೆಕ್ಟ್ ಆಗದಿದ್ರು ಇಡೀ ವರ್ಲ್ಡ್ ಕನೆಕ್ಟ್ ಆಗೋದು ಧಾವಂತ. ಇದೆಲ್ಲರ ಮನೆ ಕತ್ತಿನ ಬಿಡ್ರಿ. ಕಾಫಿ ರೆಡಿ. ಬಂದೇ ತಡಿ. ಇನ್ಫ್ಯಾಕ್ಟ್ ಈ ಕರೆ ನನಗಲ್ಲ, ರೂಮ್ನಾಗ ಮಲ್ಕೊಂಡು ಉಳ್ಳಾಡ್ತಿರೋ ಶಕುಂತಲೆಗೆ. ಶಕುಂತಲೆ ಯಾರು ಗೊತ್ತಲ್ಲ? ಗೊತ್ತಿಲ್ಲ? ಮ್ಯಾಟ್ರಿಕ್ಸ್ನಾಗ 198 ಮಾರ್ಕ್ಸ್ ತಗದಾಗ ನನ್ನ ಹೆಂಡತಿ ಮಗಳು, ಭಾವಗೀತೆ ಚಂದಂಗ ಹಾಡ್ದಾಗ ನನ್ನ ಹೆಂಡತಿ ಮಗಳು, ಮುಂಜಾನೆ ಲಘೂನೆ ಉಪ್ಪಿಟ್ಟು ಮಾಡಿಕೊಟ್ಟಾಗ ನನ್ನ ಹೆಂಡತಿ ಮಗಳು, ಅದ್ಯಾವುದೋ ಹುಡುಗನ ಜೊತೆ ಸಿನಿಮಾಗೆ ಹೋದಾಗ ನನ್ನ ಮಗಳು, ರಾತ್ರಿ ಲೇಟಾಗಿ ಮನೆಗೆ ಬಂದಾಗ ನನ್ನ ಮಗಳು, ಅಡಿಗೆ ಸರಿಯಾಗಿಲ್ಲ ಅಂದಾಗ ನನ್ನ ಮಗಳು, ನಾ ಸೈನ್ಸ್ ತಗೊಳಂಗಿಲ್ಲ ಅಂದಾಗ ನನ್ನ ಮಗಳು. ಅಫ್ಕೋರ್ಸ್ ಆಕಿ ನನ್ನ ಮಗಳು. ನಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು, ಎಷ್ಟೇ ಜಗಳ ಇದ್ರು, ಶಕುಂತಲೆ ನಮ್ಮ ಮಗಳು ಅಂತ ನಾವು ಒಪ್ಕೊಂಡಿದ್ವಿ. ಒಪ್ಕೊಳ್ಳಬೇಕಲ್ರಿಪ್ಪ, ಒಪ್ಕೊಳ್ಳಿಕ್ಕಬೇಕ. ಇನ್ ಕೇಸ್ ಸಿಟ್ಟಿನ ಮಾಡಿದಾಗ ಶಕುಂತಲೆ ನನ್ನ ಮಗಳಲ್ಲ ಅಂತ ಅಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಎಸ್ ಯು ಆರ್ ರೈಟ್, ಆಕಿ ನಿನ್ನ ಮಗಳಲ್ಲ ಅಂದ್ಬಿಟ್ರೆ ಸುಮ್ಮನೆ ಸರ್, ಯಾರಿಗೆ ಬೇಕಾದಲ್ಲಿ ನಾನು ವಿಶ್ವಾಮಿತ್ರ, ನನ್ನ ಹೆಂಡತಿ ಮೇನಕೆ, ನಮ್ಮ ಮಗಳು ಶಕುಂತಲೆ. ನಮ್ಮ 3 ಜನರೊಳಗೆ ತಲೆ ಇರೋದು ನಮ್ಮ ಮಗಳಿಗೆ ಮಾತ್ರ. ಯಾಕಂದ್ರೆ ಶಕುಂತಲೆ. ನನಗ ತಲೆ ಇಲ್ಲ, ಹೋಗಿ ಹೋಗಿ ನಿಮ್ಮನ್ನ ಕಟ್ಕೊಂಡಿಲ್ಲ ಅಂತ ನಾನು ಹೇಳ್ತಿ ಅಂತಿರ್ತಾಳ, ನಾನಂಗಿಲ್ಲ. ಅಷ್ಟೇ ವ್ಯತ್ಯಾಸ. ಸದ್ಯಕ್ಕೆ ಕಾಫಿ ರೆಡಿ ಅಂತ ಸಿಗ್ನಲ್ ಬಂದದ, ಹೋಗಿ ಕುಡಿದ ಹೋದ್ರೆ ತಣ್ಣಗಾಗ್ತದೆ. ನಿಮ್ಮೆಲ್ಲರಿಗೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸಂಸಾರದಾಗ ತಣ್ಣಗಾಗೋದು ಕಾಫಿ ಒಂದ. ಅಸಮಾಧಾನ, ಆಕ್ರೋಶ, ಒಬ್ರ ಮೇಲೆ ಒಬ್ರಿಗೆ ರೋಷ, ಇವುಗಳು ಬಿಸಿ ಏರ್ತನ ಹೋಗ್ತದೆ. ಅದೇನೋ ಅಂತಾರಲ್ರಿ, ಹ್ಯಾಪಿ ಫ್ಯಾಮಿಲೀಸ್ ಆರ್ ಆಲ್ ಅಲೈಕ್, ಎವ್ರಿ ಅನ್ಹ್ಯಾಪಿ ಫ್ಯಾಮಿಲೀಸ್ ಅನ್ಹ್ಯಾಪಿ ಇನ್ ಇಟ್ಸ್ ಓನ್ ವೇ. ಏನೇನು ಸುಳ್ಳು ನನಗೂ ಗೊತ್ತಿಲ್ಲ. ಹಿಂಗ ನೋಡ್ರಿ, ಸಂಸಾರ ಅಂದ್ರ ನೆಲ ಒರೆಸೋ ಮಾಪ್ ಇದ್ದಂಗ. ಒರೆಸಿ ಒರೆಸಿ ಮಾಪು ಹೊಲಸು, ಬಕೆಟ್ ನಲ್ಲಿ ನೀರು ಹೊಲಸು. 20 ವರ್ಷದಿಂದ ಇದನ್ನ ಮಾಡ್ಲಿಕ್ಕತ್ತೀನಿ. ಸ್ವರ್ಗ ಸಿಗಲಿಲ್ಲ, ಸುಖ ಸಿಗಲಿಲ್ಲ, ಹೊಲಸಂತೂ ಮುಗಿದೇ ಇಲ್ಲ. ಈ ಫೋನು ಥೇಟ ಸಂಸಾರ ಇದ್ದಂಗ. ಅದ ರಿಂಗ್ ಟೋನು, ಅದ ಮಾತು, ಅದ ಧ್ವನಿ, ಅದ ಅರ್ಥ. ಇವತ್ತೊಂದು ಹೊಸ ಶಬ್ದ ಕಿವಿ ಬೀಳ್ತದ, ಇವತ್ತೊಂದು ಹೊಸ ಧ್ವನಿ ಕೇಳ್ತೇನೆ ಅಂತ ಕಾದು ಕಾದು ಕಂಗೆಟ್ಟೆ. ಅದ ಧ್ವನಿ, ಅದ ಮಾತು. ನಾಳೆ ತಿಂಡಿಗೇನು? ಆಫೀಸಿಗೆ ಲೇಟ್ ಆಯ್ತು, ಲಂಚ್ ಬಾಕ್ಸ್ ರೆಡಿನಾ? ಇವತ್ತು ಬರೋದು ಲೇಟ್ ಆಗ್ತದ, ನೀವು ಊಟ ಮಾಡಿ ಮಲಗಿ ಬಿಡು. ಮಗಳ ಅಭ್ಯಾಸ ಹೆಂಗ್ ನಡ್ಸ್ಯಾಳ? ಹಿಂಗ ಅವ ಪ್ರಶ್ನೆ, ಅವ ಉತ್ತರ. ತಪ್ಪು ಮಾಡಿದೆ ದೇವ್ರ, ತಪ್ಪು ಮಾಡಿದೆ. ಒಂದ್ಸಲ ಐ ಲವ್ ಯು ಅಂದದ್ದಕ್ಕ ಇಂಥ ದೊಡ್ಡ ಶಿಕ್ಷಣ. ಅವ ಕೊಡ್ಸಿದ ₹1 ಚಾಕ್ಲೇಟ್ಗೆ ಇಡೀ ಜೀವನ ಚಿಂತಕ್ಕಿಟ್ಬಿಟ್ಟ. ಆಹಾ, ಮೇನಕಿ ಅಂತೂ ಈ ವಿಶ್ವಾಮಿತ್ರನನ್ನ ಒಲಿಸ್ಕೊಂಡ್ ಬಿಟ್ಟಿಯೇನೆ. ನಿನ್ನ ಕಣ್ಣ ಕತ್ತಿ ಅಂಚಿಗೆ ಬಲಿಯಾಯಿತು ಅವನ ಘೋರ ತಪಸ್ಸು. ಆಹಾ, ಅಂತೂ ಹೊಡ್ಕೊಂಡ್ ಬಿಟ್ಟಿ ಕಣೆ. ಸರ್ಕಾರಿ ನೌಕರಿ ಅಂತೆ, ಯಾವ ದುಶ್ಚಟ ಇಲ್ವಂತೆ, ಕುಡಿಯೋದಿಲ್ವಂತೆ, ಸಿಗರೇಟ್ ಸೇದೋದಿಲ್ವಂತೆ, ದಿನಾ ವ್ಯಾಯಾಮ ಮಾಡ್ತಾನಂತೆ, 6 ಪ್ಯಾಕ್ ಬಾಡಿ ಅಂತೆ, ಯಾರನ್ನು ಕಣ್ಣೆತ್ತಿ ನೋಡೋದಿಲ್ವಂತೆ. ಆಹಾ, ಏನು ಮಾತು. ಅದನ್ನೆಲ್ಲ ಕೇಳಿ ದೊಡ್ಡ ತಪಸ್ವಿಯನ್ನೇ ಪುಟ್ಟಿಗೆ ಹಾಕೊಂಡೆ ಅಂತ ದಿವಾಕು ನನಗೆ. ಅದರಲ್ಲೂ ನಮ್ಮ ತುಂಗಾಬಾಯಿ ಬೊಚ್ಚು ಬಾಯಿಯೊಳಗ ಎಲ್ಲಡ್ಕಿ ಹಾಕೊಂಡು ನನ್ನ ಮಗನ್ ಕೇಳ್ಕೊಂಡು ಎಂತೆಂತೋ ಮನೆತನದವರು ಹೆಣ್ಣು ತೋರಿಸ್ಲಿಕ್ಕೆ ಬಂದ್ರು ಅಂತ ಗೋಡ್ ಹಾಕಿದವರು ನಿನ್ನ ನೋಡಿ ಒಪ್ಕೊಂಡಲ್ಲ.
ಬುದ್ಧಿ ಸೊಟ್ಟ ಮಾಡಿ ಹೇಳೋದಾಗಂತೂ ನನ್ನ ಜನ್ಮ ಸಾರ್ಥಕ ಆತು ಅನ್ಕೊಂಡೆ. ನನ್ನ ಕಣ್ಣ ನೋಟಕ್ಕೆ ಬಲಿಯಾದದ್ದು ನನ್ನ ಆಯುಸ್ಸೋ ಅವನ ತಪಸ್ಸೋ ಗೊತ್ತಾಗಲಿಲ್ಲ. ಓ ಅಪರಿಚಿತ ಶಬ್ದಗಳೇ, ಎಂದೂ ಕೇಳೇ ಇರದ ಪದಗಳೇ, ಯಾವತ್ತೂ ಹಾಡದ ಹಾಡುಗಳೇ, ಯಾರ ಕಣ್ಣಿಗೂ ಬೀಳದ ಬಣ್ಣಗಳೇ, ರೋಮಾಂಚನಗೊಳಿಸುವ ಹೊಸ ಸ್ಪರ್ಶಗಳೇ, ಬನ್ನಿ ಮಾಡಿದ್ದನ್ನೇ ಮಾಡಿ ಆಡಿದ್ದನ್ನೇ ಆಡಿ ಬರಡಾಗಿದ್ದೇನೆ. ಈ ಏಕತಾನತೆಯಿಂದ ಬಿಡುಗಡೆ ಕೊಡಿ. ಯಾರಿಗೂ ಮರುಧ್ವನಿ ಬೇಕಾಗಿಲ್ಲ, ಉತ್ತರಗಳ ಅಗತ್ಯವೇ ಇಲ್ಲ. ಮಾತು ಆಡಬೇಕು ಅಂತ ಮಾತಾಡ್ತಾರೆ, ಮಾತಾಡೋದು ಕರ್ತವ್ಯ ಅಂತ ಆಡ್ತಾರೆ. ಅವೇ ಮಾತು, ಆತ್ಮ ಇಲ್ಲದ ಮಾತುಗಳು. ಬಿಡುಗಡೆ ಬೇಕು, ಎಲ್ಲದರಿಂದ ಬಿಡುಗಡೆ ಬೇಕು. ನೀನು ಬೇಡ ಅಂತ ಹೊರಟು ಬಿಡಬೇಕು. ಒಂದಿಷ್ಟು ದಿನ ಒಬ್ಬಳೆ ಬದುಕೋಕ್ಕಾಗತ್ತ ನೋಡ್ಬೇಕು. ಗಂಡನಿಂದ, ಮಗಳಿಂದ, ನನ್ನಿಂದ ನಾನು ದೂರ ಹೋಗ್ಬೇಕು. ಈಗ ನನ್ನೊಳಗಿರೋ ನಾನಲ್ಲ. ನಾನು ಹೆಂಡತಿ ಅಲ್ಲ, ಮಗಳಲ್ಲ, ಅಮ್ಮ ಅಲ್ಲ, ಗೆಳತಿ ಅಲ್ಲ, ದಿನ ದೇವರ ಮುಂದೆ ದೀಪ ಹಚ್ಚೋ ಭಕ್ತಿ ಅಲ್ಲ, ಕಸ ಮುಸ್ರೆ ತಿಕ್ಕೋಳಲ್ಲ, ಅವ್ರಿಗೆ ಬೇಕಾದಾಗ ಅವನ ಜೊತೆ ಮಲಗುವ ಮೇನಕೆಯೂ ಅಲ್ಲ. ಈ ಏಕತಾನತೆಯ ಸುಳ್ಳು ನಟನೆಯ ಒಪ್ಪಂದದಿಂದ ಹೊರಬರಬೇಕು. ಒಳ್ಳೆಯ ಗಂಡ ಅಂದ್ರೇನು, ಒಳ್ಳೆಯ ಹೆಂಡತಿ ಅಂದ್ರೇನು ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕಾದರೂ ಈ ಏಕತಾನತೆಯಿಂದ ಬಿಡುಗಡೆ ಪಡಿಬೇಕು. ಒರೆಸಿ ಬಟ್ಟೆನೆಲ್ಲ ಹರಿದು ಹೋಗೋದು, ಬಣ್ಣ ಕಳ್ಕೊಳ್ಳೋದು, ಕೊಳತು ನಾರು, ನೆಲಕ್ಕೆ ಕರುಣೆಯೇ ಇಲ್ಲ. ದಾಂಪತ್ಯ ಅನ್ನೋ ಶಿಶುಪಾಲ ಸಾಯೋದು ಯಾವಾಗ? ಗಂಡ ಹೆಂಡತಿ ಅನ್ನೋ ಅಕ್ರಮ ಸಂಬಂಧ ಸಕ್ರಮ ಆಗೋದು ಯಾವಾಗ? ಅವರಿಬ್ಬರ ಬಾಳು ನರಕ. ಯಾಕಂದ್ರೆ ಅವರಿಬ್ಬರು ಒಂದೇ ಎರಕ. ಈ ವಿಶ್ವಾಮಿತ್ರ ಮೇರಿಕೆ ಜಗಳಾಡ್ಕೊಂತ ಡ್ಯಾನ್ಸ್ ಮಾಡೋದು ಏನಕ್ಕೆ? ಐ ಡೋಂಟ್ ನೋ. ಅವನ ಇವತ್ತೇನಾದ್ರೂ ಕುಡಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಆ ಬಾಜು ಮನೆಯಾಗ ನಾವು ಆಲ್ಟೋ ರಿಂಗ್ ಟೋನ್ಗಳ ನಿರಂತರ ಕಿರಿಕಿರಿ. ಅವ್ರಿಗೆ ರಿಂಗು, ನನಗೆ ಸಫರಿಂಗು. ಕುಡಿಯೋದಕ್ಕೆ ಇವತ್ತು ನನಗೆ ರೀಸನ್. ಅದ್ರಿ ಮದ್ಯಕ್ಕೆ ಹಂಗ ರೀಸನ್ ಇರುತ್ತದೆ, ಹಂಗ ಮದ್ಯಕ್ಕೂ ಒಂದು ರೀಸನ್ ಇದ್ದೇ ಇರ್ತದೆ. ಈ ಪದ್ಯಕ್ಕಿರೋ ಮರ್ಯಾದೆ ಮದ್ಯಕ್ಕೆ ಯಾಕಿರ್ಬಾರ್ದು? ಎರಡೂ ಕಿಕ್ ಕೊಡ್ತಾವ, ಹೌದು ಅಲ್ರಿ? ಈಗ ನೋಡಿ, ಈ ಗ್ಲಾಸ್ ಅರ್ಧ ತುಂಬಿದೆಯಾ ಅರ್ಧ ಖಾಲಿ ಆಗಿದೆಯಾ ಅಂತ ನಮ್ಮ ಸಮಾಜವಾದಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅರ್ಧ ಖಾಲಿ ಆಗಿದೆ. ಇನ್ನು ನಮ್ಮ ಕವಿಗಳನ್ನ ಕೇಳಿದ್ರೆ ಅವರು ಅರ್ಧ ತುಂಬಿ ಅರ್ಧ ಅಂತ ಹೇಳ್ತಾರೆ. ನನ್ನ ಕೇಳಿದ್ರೆ ಅರ್ಧ ಒಳಗಿದೆ ಅರ್ಧ ಜೀವನವೂ ಅಷ್ಟೇ ರೀ, ಅರ್ಧ ಒಳಗಿರ್ತದ ಅರ್ಧ ಹೊರಗಿರ್ತದ. ಈ ಗ್ಲಾಸಿಗೂ ಏನ್ರಿ ವ್ಯತ್ಯಾಸ ಹೇಳಿ? ಈ ಗ್ಲಾಸು ವಾಸ್ತವನ ಬರೆಸ್ತದೆ, ಈ ಗ್ಲಾಸು ವಾಸ್ತವನ ತೋರಿಸ್ತದೆ. ವಿ ಕೆನಾಟ್ ಬಿ ಹ್ಯಾಪಿ ಅನ್ಲೆಸ್ ವಿ ಆರ್ ಅನ್ಹ್ಯಾಪಿ. ಈ ಲಗ್ನ ಅಂದ್ರೆ ಭಾವನೆ ಷಟ್ಪದಿ ಪದ್ಯ ಇದ್ದಂತೆ. ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ತೆಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಬಣವು ಕವಿಗಳ ಲೆಕ್ಕಿ
ಮನೆ ಸಾಕೆನಸದಿರು ಸುಖ ರೂಪನಲ್ಲವೇ ಕುಣಿಸಿ ನಗನೆ ಕವಿ ಕುಮಾರವ್ಯಾಸ ನುಡಿದ ಹಿಂಗ ಲಗ್ನ ಅಂದ್ರೆ ನಾಟಕೀಯತೆನೆ ಸ್ವಲ್ಪ ನಾಟಕೀಯತೆನೆ ಜಾಸ್ತಿನ ಅನ್ರಿ ಗಂಡು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ನಾಟಕ ಮಾಡ್ತಾನೆ ಇನ್ನು ಇಬ್ರು ಧರ್ಮಾರ್ಥ ಕಾಮಗಳಲ್ಲಿ ನಾಲ್ಕು ಚರಾಮಿ ಅಂತ ಹಾಡು ಹಗಲೇ ಅರುಂಧತಿ ನಕ್ಷತ್ರ ತೋರಿಸ್ತೀನಿ ಅಂತ ಹೊರಡ್ತಾರೆ ಇನ್ನು ಬಂದವರೆಲ್ಲರೂ ಸುಖವಾಗಿರ್ಲಿ ಅಂತ ಹಾರೈಸ್ತಾರೆ ಹಾಗೆ ಇವತ್ತು ನನ್ನ ಫ್ರೆಂಡ್ ಬರಬೇಕಾಗಿತ್ತು ಬಂದಿಲ್ಲ ಇರ್ಲಿ ಬಂದ್ರೆ ಹೋಗಿ ಏನದ ಬೇಜಾರು ಮಾಡ್ಕೋಬಾರ್ದು ಫ್ರೆಂಡ್ ಬಂದಿದ್ರೆ ಏನಾಯ್ತು ಕೈ ಕೊಡದವರಾರು ಫ್ರೆಂಡ್ಗೆ ಬಾಯಿ ಬಿಡದವರಾರು ಗುಂಡಿಗೆ Cheers. ಇದು ಫ್ರೆಂಡ್ ಇದು Cheers. ಈ ದಾಂಪತ್ಯ ಅನ್ನೋದು ಬಹಳ ಒಂದು ವ್ಯವಸ್ಥೆ ಅಂತ ಅನ್ಕೊಂಡಿದ್ದೆ ದೊಡ್ಡ ವ್ಯವಸ್ಥೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಬಾಜು ಮನೆಯಾಗಿರೋ ಜಗಳ ಗೊಂದಲ ಕಿರಿಕಿರಿ ಎಲ್ಲ ನೋಡಿದ್ರೆ ಇದೊಂದು ದೊಡ್ಡ ಅವ್ಯವಸ್ಥೆ ಅಂತ ಅನಿಸ್ತದೆ ಈ ಜಗತ್ತಿನಾಗ ದಾಂಪತ್ಯ ಅನ್ನೋದು ಒಂದು ಇಳಿದು ಹೋಗಿದ್ರೆ ಈ ಜಗತ್ತಿನ ಜನಕ್ಕೆ ನನ್ನ ಹಾಗೆ ಅಲೌಕಿಕ ಆನಂದ ಆಗಿರೋದು ಅಂತ ನಾನು ಅನ್ಕೊಂಡಿದ್ದೆ ಅಲ್ರಿ ನನ್ನ ಆನಂದನು ತಪ್ಪಾಗಿರಬಹುದಲ್ಲ ಕಡಿಮೆ ಇರಬಹುದು ನನ್ನ ಆನಂದದ ಕಥೆ ಬಹಳ ದೊಡ್ಡದಪ್ಪ ಅದನ್ನ ಹೇಳೋದು ಕುಂತ್ರ ನಾಟಕ ಇಲ್ಲಿಗೆ ನಿಂತು ಬಿಡ್ತದ ನಾಟಕ ನಾನು ಮುಂದುವರಿಸೋದು ಪ್ರೇಕ್ಷಕರೇ ಈ ನಾಟಕದಲ್ಲಿ ಬರುವಂತಹ ಅವ್ಯವಸ್ಥೆಯ ಫ್ಯಾಮಿಲಿ ಒಳಗೆ ಒಬ್ಬ ವೇಗವರ್ಧಕ ವಿಚಿತ್ರ ವೃತ್ತಿಯ ವ್ಯಕ್ತಿಯ ಪ್ರವೇಶ ಅವನೇ ಸಂಸಾರ ಒಡೆಯ Let us make him. I exit from here. ಆದರೆ ಲಗ್ನ ಅಂದ್ರೆ there is no exit. There you only exist. ಸಂಸಾರ ಒಡೆಯ ನಮಸ್ಕಾರ ಐ ಆಮ್ ಒಡೆಯರ್ ಸಂಸಾರ ಒಡೆಯರ್ CEO from Family Deconstruction and Eradication Department. ದಾಂಪತ್ಯ ಅನ್ನೋದು ಒಂದು ರೋಗ, ಸಾಂಕ್ರಾಮಿಕ ರೋಗ, ಒಂಥರ ಹೆರಿಡಿಟರಿ, ವಂಶ ಪಾರಂಪರ್ಯ ಪದ್ಧತಿ. ಇದೀಗ ಈ ಕಾಯಿಲೆಯ ತೀವ್ರತೆಯನ್ನು ಮನಗಂಡು ನಮ್ಮ ಸಂಸ್ಥೆ ಫ್ಯಾಮಿಲಿ ಡಿಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಎಂಬ ಡಿಪಾರ್ಟ್ಮೆಂಟ್ ಅನ್ನು ಪ್ರಾರಂಭಿಸಿದೆ. ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ, ಇದು ಅದರ ಧ್ಯೇಯ ವಾಕ್ಯ. ಏನ್ ಹೇಳಿ? ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಡಿಪಾರ್ಟ್ಮೆಂಟ್ ಪ್ರಾರಂಭ ಆದ 3 ದಿವಸಕ್ಕೆ ಇಷ್ಟೊಂದು ಅರ್ಜಿ ಬರ್ತಾವ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸಾರಿ ಭಾಗ್ಯಕ್ಕೆ ಇರಬೇಕಾದ ಬೇಡಿಕೆ ಈ ಬರಬಾರಿ ಭಾಗ್ಯಕ್ಕೆ ಬಂದಿದೆ. ಅವ್ರೇನೋ ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ. ಆದ್ರೆ ಹೊಸ ಡಿಪಾರ್ಟ್ಮೆಂಟು ಇನ್ನೂ ಇದಕ್ಕ ಎಕ್ಸ್ಪರ್ಟ್ ಸ್ಟಾಫ್ ಇಲ್ಲ. ಸದ್ಯಕ್ಕೆ ನಾನು ಒಬ್ಬನೇ ಇಲ್ಲಿರೋದು. ಇಲ್ಲಿ ನಾನೇ ಪಿರ್ನ, ನಾನೇ CEO, ನಾನೇ ಗುಮಾಸ್ತ. ಈ ಎಲ್ಲ ಕೇಸ್ಗಳನ್ನ ಫೈಸಲಾ ಮಾಡಕ್ಕೆ ಯಾರಿದ್ದಾರೆ? ನಾನು ಒಬ್ಬನೇ. ಎಷ್ಟು ಸಂಸಾರ ಅಂತ ಬಿಡಿ. ಗಂಡಸರನ್ನ ಕಚೇರಿ ಕರೆದು ಸಂದರ್ಶನ ಮಾಡಬೇಕು. ಇನ್ನು ಹೆಂಗಸರನ್ನ ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡಬೇಕು. ಅದು ಅವ್ರ ಗಂಡ ಮನೆಯಾಗಿಲ್ಲದ ಹೊತ್ನ್ಯಾಗ ಹೋಗಿ ಸಂದರ್ಶನ ಮಾಡಬೇಕು ಅಂತ ರೂಲ್ಸ್ ಬೇರೆ. ಹೆಂಡತಿಯರಿರೋ ಮನೆಗೆ ಅವೇಳಿ ಒಳಗ ಮನೆಗೆ ಹೋಗೋದು ಒಂದ, ನೀವ ಬೇಕಾದ
ಕಳಿಸ್ಕೊಡ್ರಿ ಮುಂದ. ಈಗ ಅರ್ಜಿ ಯಾರು ಬಂದವು ನೋಡೋಣ. ಅರ್ಜಿದಾರರ ಹೆಸರು ಮೇನಕಾ, ಗಂಡನ ಹೆಸರು ವಿಶ್ವಾಮಿತ್ರ. ದಾಂಪತ್ಯ ನಿರ್ಮೂಲನಾ ವಿಧಾನ ತಾತ್ಕಾಲಿಕ ಹೊಡೆದು ಹಾಕಿದ್ದಾರೆ, ಶಾಶ್ವತ ಉಳಿಸಿಕೊಂಡಿದ್ದಾರೆ. ಅರ್ಜಿ ಹಾಕಿರೋದು ಹೆಂಡತಿ ಅಂದ್ರ ಗಂಡನ ಅಭಿಪ್ರಾಯ ತಗೋಬೇಕು. ಗಂಡ ಹೆಂಡತಿ ಇಬ್ಬರ ಜೊತೆಗೂ ಮಾತಾಡಬೇಕು. ಮೇನಕ ಏನೋ ವಿಶ್ವಾಮಿತ್ರ ಬ್ಯಾಡ ಅಂದ್ಬಿಟ್ಟು, ಆದ್ರೆ ವಿಶ್ವಾಮಿತ್ರ ಮೇನಕ ಮಕಾನಕ ಅನ್ಬೇಕಲ್ಲ. ಕೇಳ ನಂಬರ್ 944-376-37604 ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಹಲೋ, ಮಾತಾಡ್ರಿ. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ಐ ಆಮ್ ಒಡೆಯರ್, ಸಂಸಾರ ಒಡೆಯರ್, ಫ್ಯಾಮಿಲಿ ಡಿಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಡಿಪಾರ್ಟ್ಮೆಂಟ್ ಫ್ರಮ್ ಗವರ್ಮೆಂಟ್. ನಾನು ಮೇನಕಾ ಅವ್ರ ಹತ್ರ ಮಾತಾಡ್ಬೇಕಲ್ಲ. ನಾನೇ ಮೇನಕೆ, ಕಾ ಅಲ್ಲ ಕೆ. ಓಕೆ ಮೇನಕೆ. ನೋಡಿ ಮೇನಕೆ ಅವರೇ, ನಿಮ್ಮ ಅರ್ಜಿ ಪರಿಶೀಲನೆಯಲ್ಲಿದೆ. ನಿಮ್ಮನ್ನು ಮುಖತಃ ಭೇಟಿ ಮಾಡಿ ನಿಮ್ಮ ಮಾತುಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ನಾಳೆ ನಿಮ್ಮ ಮನೆಗೆ ಬರ್ತೀವಿ. ನೀವು ಎಷ್ಟು ಗಂಟೆಗೆ ಒಬ್ಬಂಟಿಯಾಗಿ ಸಿಗ್ತೀರಿ? ವಾಟ್ ಡು ಯು ಮೀನ್? ಒಬ್ಬಂಟಿಯಾಗಿ ಯಾಕೆ ಸಿಗ್ಬೇಕು? ನೋಡಿ ಮೇಡಮ್, ನಾನು ಕೆಲವು ಮರ್ಮಘಾತಕ ಪ್ರಶ್ನೆಗಳನ್ನು ಕೇಳಬೇಕಾಗ್ತದ. ಆಗ ನಿಮ್ಮ ಗಂಡ ನಿಮ್ಮ ಹತ್ರ ಇದ್ರ ಅವರಿಗೆ ಸಂಕೋಚ ಆಗ್ಬೋದು. ಆ ಕಾರಣಕ್ಕಾಗಿ ಈ ಭೇಟಿ ನಮ್ಮಿಬ್ಬರ ಮಧ್ಯೆ ನಡೀತದ. ನೀವು ಏನ್ ಪ್ರಶ್ನೆ ಕೇಳೋರಿದ್ದೀರಿ? ಅವನ್ನ ನಾ ಕೇಳ್ತೇನೆ. ನಾಳೆ ಸರಿಯಾಗಿ 9 ಗಂಟೆಗೆ ಬರ್ತೀನಿ. ನಿಮ್ಮ ಗಂಡನ್ನ ಹಾಗೆ ನಿಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸಿಬಿಡ್ರಿ. ನನಗಾಗಿ ಕಾಯ್ತಿರ್ರಿ. ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. ಗುಣಮಟ್ಟಕ್ಕಾಗಿ ಈ ನಿಮ್ಮ ಕರೆಯನ್ನು ರಿಕಾರ್ಡ್ ಮಾಡಲಾಗಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಒಬ್ಬ ಹೆಂಡತಿ ಜೊತೆ ಮಾತಾಡಿ ಹಿಂಗಾದೆ ಹಿಂಗ ಇಷ್ಟೊಂದು ಹೆಂಡ್ರಿ ಕಷ್ಟ ದಾಂಪತ್ಯ ಅಳಿಸಿ ನೆಮ್ಮದಿ ಉಳಿಸಿ. I am Padiyar, Samsara Padiyar from Family Deconstruction and Eradication Department. ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ? Yes. ನಿಮ್ ದಾರಿನ ಕಾಯ್ಲಿಕತ್ತಿದ್ದೆ. Yes, yes. ಪ್ಲೀಸ್ ಟೇಕ್ ಯುವರ್ ಸೀಟ್. Okay. Excuse me, madam. May I know where I have to sit? Sit. Shit ಏನಿಲ್ಲ, ತಗೋರಿ. I am sorry. ನೀವೇನ್ರ ತಗೋತೀರಿ? ಚಹಾ, ಕಾಫಿ, ಜ್ಯೂಸ್? No, thanks. Actually, ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಾವು ನಮ್ಮ ಕ್ಲೈಂಟ್ಸ್ಗೆ ಕೇಳುವ ಪ್ರಶ್ನೆಗಳಿಂದ ಉತ್ತರಗಳನ್ನು ಮಾತ್ರ ತಗೋತೀವಿ. Nothing more than that. Even a drop of water from you. So,
ನೀವು ಮೇನಕ ಹೌದಲ್ರಿ? ಹೌದು, ಆದ್ರ ಕಾಲ ಕೇಳಿ. ಓಕೆ, ಮೇನಕೆ ಮೇನಕೆ ನೋಡಿ, ಮೇನಕೆಯವರೇ, ನಿಮ್ಮ ಅರ್ಜಿ ನಮ್ಮ ಕಚೇರಿಗೆ ಬಂದಿದೆ. ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಿಮ್ಮನ್ನು ಇಂಟ್ರಾಗೇಷನ್ ಮಾಡಿ ಬಂದೀನಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕಾಗ್ತದೆ. ಅಫ್ಕೋರ್ಸ್ ಕೇಳಿ. ನೋಡಿ ಮೇಡಮ್, ಕೆಲವು ಪ್ರಶ್ನೆಗಳು ಮುಜುಗರ ಉಂಟು ಮಾಡುವಂತಾಗುತ್ತವೆ. ತಾವು ಸಂಕೋಚ ಮಾಡ್ಕೋಬಾರ್ದು. ಮದುವೆ ಆಗಿ 21 ವರ್ಷ ಆಯ್ತು. ಗೋ ಹೆಡ್. ವೆರಿ ಗುಡ್, ವೆರಿ ಗುಡ್. ತಮ್ಮ ಹೆಸರು? ಹಾಗೆ ನೀವೇ ಹೇಳಿದ್ರಲ್ಲ. ಮೇನಕೆ. ಓ ಎಸ್, ಮೇನಕೆ. ಮೇನಕೆ. ಗಂಡನ ಹೆಸರು? ವಿಶ್ವಾಮಿತ್ರ. ವಿಶ್ವಾಮಿತ್ರ. ಗಂಡು ಹೆಣ್ಣು? ನೀವು, ಐ ಮೀನ್ ಯು. ನಿಮಗೆ ನೋಡಿದ್ರೆ ಏನಂತ ಅನಿಸ್ತದ? ನೋಡಿ ಮೇಡಮ್, ಕಣ್ಣಾರೆ ಕಂಡ್ರು. ಕೇಳಿಕೊಂಡು ಬರೆಯುವುದು ನಮ್ಮ ಕಂಪನಿ ತಿಳಿಸಿದ ಮೊದಲನೇ ಪಾಠ. ಕೆಲವರು ನೋಡಕ್ ಹಿಂಗಿರ್ತಾರೆ, ಹಂಗ್ ಕಾಣಿಸ್ತಾರೆ. ಇನ್ನು ಕೆಲವರು ಹಂಗಿರ್ತಾರೆ, ಹಿಂಗ್ ಕಾಣಿಸ್ತಾರೆ. ಅದಕ್ಕೆ ಡೋಂಟ್ ಮಿಸ್ಟೇಕ್ ಮೀ. ಫಿಮೇಲ್ ಅಂತ ಬರ್ಕೊಳ್ಳೆ. ನನ್ನ ಗಂಡ ಮೇಲು, ಅದನ್ನು ಬರ್ಕೋದು. ನಿಮಗಿಂತ ಮೇಲ? ಮೇಲು ಗಂಡಸು ಜೆಂಡರ್ ಹೇಳಿಕತ್ತೇನ್ರಿ. ಓ ಎಸ್, ಜಂಡ ಜಂಡ ಜಂಡ. ಓಕೆ ಓಕೆ ಮೇಡಮ್, ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 21 ವರ್ಷ. 21 ವರ್ಷ ಚೆನ್ನಾಗಿದ್ರೆ? ಒಬ್ಬ ಮಗಳಿದ್ದಾಳೆ, ಅವಳಿಗೆ 19 ವರ್ಷ. 19 ವರ್ಷ ಹಿಂದೆ ಚೆನ್ನಾಗಿದ್ರಿ, ಅನ್ಯೋನ್ಯವಾಗಿದ್ರಿ, ಹೌದಲ್ರಿ? ಅನ್ಯೋನ್ಯವಾಗಿರ್ದಿದ್ರು ಮಕ್ಕಳಾಗ್ತವೆ, ಗೊತ್ತಿರ್ಬೇಕಲ್ಲ ನಿಮಗೆ. ಸಾರಿ ಮೇಡಮ್, ಸಾರಿ. ನಮ್ಮ ಇಲಾಖೆಗೆ ಸೇರುವವರು ಮದುವೆ ಆಗಿರಬಾರದು, ಇದು ಪ್ರೈಮ್ ಕ್ವಾಲಿಫಿಕೇಶನ್. ಈಗ ನಾನೇ ನೋಡಿ, ನಾನು ಬ್ರಹ್ಮಚಾರಿ. ಸೊ ಇಟ್ ಇಸ್ ನಾಟ್ ಮೈ ಕ್ವೆಶ್ಚನ್. ಐ ಆಮ್ ನಾಟ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಆಲ್ಸೋ. ಹೀಗಾಗಿ ಇದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಓಕೆ ಓಕೆ, ಲೆಟ್ ಅಸ್ ಗೋ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್. ನೀವು ನಿಮ್ಮ ಗಂಡನನ್ನು 5 ಶಬ್ದಗಳಲ್ಲಿ ವಿವರಿಸಿ, ಇನ್ ಶಾರ್ಟ್. ಗಂಡ ಅಂದ್ರೆ ಗಂಡ ಅಂದ್ರೆ ಗಂಡ. ನೋ 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 ಮೇಡಮ್, ಅದಲ್ಲ. ಇನ್ 5 words. ಊಟಿಗೆ ಹೋಗಿದ್ವಿ. ಓ, ಕೂಲ್ ಪ್ಲೇಸ್. ಹನಿಮೂನ್ಗೆ ಅಂತ. ನೈಸ್. ಅವತ್ತೇ ರಾತ್ರಿ ಆಮೇಲೆ ಡಯರಿಯಾ ಶುರು ಆಯ್ತು. ಒಮ್ಮೆ ಬೇಕು ಡಯರಿಯಾ ಅಂದ್ರೆ ಬೇದಿ. ನಿಮಗೂ ಅವ್ರಿಗೂ? ನೀವು ಗಂಡನ ಬಗ್ಗೆ ಅಲ್ಲ ಕೇಳಿದ್ದು. ಓ ಎಸ್, ಓ ಎಸ್. ಮಧು ಚಂದ್ರನ ದಿನ ರಾತ್ರಿ ಬೇದಿ. ಆಮೇಲೇನು? ಮೆತ್ತನೆ ಅನ್ನಕ್ಕ ಮೆಂತೆ ಹಿಟ್ಟು ಕಲ್ಸ್ಕೊಂಡು ಊಟ ಮಾಡಿದ್ರು, ಕಣಗಿ ತಗೊಂಡು ಅದು ಅಲ್ಲ ನಾನು ಕೇಳಿದ್ದು. ಮುಂದಿನ ದಿನಗಳಲ್ಲಿ ಏನಾದ್ರು ಅಂತ. ಒಬ್ಬ ಮಗಳು ಹುಟ್ಟಿದ್ದು, ಅವ್ರಿಗೆ ಚಶ್ಮಾ ಬಂತು, 4 ರೂಪಾಯಿ ಅಂತ ಅನಿಸ್ಲಿಕ್ಕತ್ತು. ಜಿಮ್ಮು ವಾಕಿಂಗು ಶುರು ಮಾಡ್ಕೊಂಡು. ಜಿಮ್ ವಾಕಿಂಗ್ ಅಂದ್ರೆ ನಿಮಗಿಂತ ಯಂಗಾಗಿ ಕಾಣಿಸ್ಬೇಕು ಅಂತಲ್ಲ. ಕವಿತೆ ಬರೆಯೋದನ್ನು ಶುರು ಮಾಡಿದ್ರು. ಕವಿತೆ, ಐ ಮೀನ್ ಪೊಯಿಟ್ರಿ. ಕವಿತೆ ಬರೆಯೋದು ಅಪರಾಧ ಅಲ್ಲ, ಅದರಿಂದ ಸಂಸಾರ ಒಡೆಯಕ್ಕಾಗಲ್ಲ ಮೇಡಮ್. ಬೇರೆ ಏನಾದ್ರು ಹೇಳಿ. ನನಗ ಬಿಗ್ ಬಾಸ್ ನೋಡ್ಲಿಕ್ಕೆ ಬಿಡುದಿಲ್ಲ. ತಾವು ಬರೀ IPL ಮ್ಯಾಚ್ ನೋಡ್ಕೊಂಡು ಕೂತಾಡ್ತೀವಿ. ಇವೆಲ್ಲ ಸಣ್ಣ ಪುಟ್ಟ ವಿವರಣೆಗಳು ಇರಿ. ಅದು ಕೇಸ್ ಬಿಲ್ಡಪ್ ಮಾಡ್ಕೊಳ್ಳಕ್ಕೆ ಇವನು ಸೇರಿಸ್ಕೊತೀನಿ. ಯಾಕಂದ್ರ
ಮಾಡ್ಕೊತೀರಾ? ನಿಸ್ಸಂದೇಹವಾಗಿ. ನಿಮಗೆ ಸಂಸಾರ ಸಾಕಾಗಿ ಹೋಗಿದೆ. ನಿಸ್ಸಂದೇಹವಾಗಿ. ನೀವು ಒಬ್ಬಂಟಿಯಾಗಿ ಬದುಕಬಲ್ಲೆ ಎಂಬ ವಿಶ್ವಾಸ, ಶಕ್ತಿ, ಧೈರ್ಯ, ಕನಸು ಇದೆ. ನಿಸ್ಸಂದೇಹವಾಗಿ. ಒಂದು ವೇಳೆ ನಿಮ್ಮ ಗಂಡ ಅಪಘಾತದಲ್ಲಿಯೋ ಆಕಸ್ಮಿಕವಾಗಿಯೋ ಮರಣ ಹೊಂದಿದರೆ ನೀವು ಮತ್ತೊಂದು ಮದುವೆ ಮಾಡ್ಕೋತೀರಾ? ಯಾಕೆ ಮಾಡ್ಕೋಬಾರ್ದೇನು? ನಿಸ್ಸಂದೇಹವಾಗಿ ಯು ಕ್ಯಾನಾಟ್ ಮ್ಯಾರಿ ಅಗೇನ್. ನಮ್ಮ ಯೋಜನೆಯ ಮೂಲ ಲಕ್ಷಣವೇ ಇದು. ನಿಮ್ಮ ಗಂಡನನ್ನು ದೂರ ಮಾಡುವುದರಲ್ಲಿ ನಮಗೆ ನೆನಪು ಇಲ್ಲ. ಆದರೆ ಒಂದು ಸರಿ ನೀವು ದಾಂಪತ್ಯ ನಿರ್ಮೂಲನೆ ಪಡೆದ ಮೇಲೆ ದೂರ ಹೋಗೋ ಹಾಗಿಲ್ಲ. ಸರಿ, ಆದ್ರೆ ದಾಂಪತ್ಯವೇ ಎಲ್ಲದಕ್ಕೂ ಕಾರಣ ಅಂತ ಅಂತೀರಾ ನೀವು? ಹೌದು. ಓಕೆ, ಹೇಳಿ. ಹೀಗಾಗಿ ಈ ದಾಂಪತ್ಯ ಮನುಷ್ಯನ ಎಲ್ಲ ಗುಣಗಳಿಗೆ ಈ ದಾಂಪತ್ಯವೇ ಮೂಲ ಕಾರಣ. ಹಾಗೆ ಗೊತ್ತಾ? ಡೈವೋರ್ಸ್ ಬಿಟ್ಟಿರೋದು ಆಸ್ತಿ ಮಾಡೋ ಆಸೆ, 10 ಸೈಟ್ ಇಡೋ ಆಸೆ. ಅಪ್ಪ ರಾಜಕಾರಣಿ ಆದರೆ ಮಗಳು ರಾಜಕಾರಣಿ ಆಗಬೇಕು. ಅಪ್ಪ ಸಿನಿಮಾದಲ್ಲಿ ದುಡ್ಡು ಮಾಡಿದರೆ ಮಕ್ಕಳು ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಎಂಬ ಆಸೆ. ಹೀಗೆ ಎಲ್ಲ ರಂಗಗಳಲ್ಲಿ ನೆಪೋಟಿಸಂ ಇದು ದಾಂಪತ್ಯಕ್ಕೆ ಮೂಲ ಕಾರಣ. ದಾಂಪತ್ಯದಿಂದಲೇ ಆಗ್ತದೆ ಅಂತೀರಾ? ಓ, ಜನಸಂಖ್ಯಾ ಸ್ಫೋಟ, ಶಾಲೆಯಲ್ಲಿ ಸೀಟು ಸಿಗದೇ ಇರೋದು, ಜಗಳ, ಬಡಿದಾಟ, ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಿರುವುದಕ್ಕೆ ದಾಂಪತ್ಯವೇ ಮೂಲ ಕಾರಣ ಎಂದು ನಮ್ಮ ಸಂಸ್ಥೆ ಬಲವಾಗಿ ನಂಬಿದೆ. ಸರಿಯಾಗಿ ಹೇಳಿದ್ರಿ. ಆ ಕಾರಣಕ್ಕಾಗಿ ನೀವು ಮತ್ತೊಂದು ಮದುವೆ ಆಗುವ ಹಾಗಿಲ್ಲ ಅಂತ ನಿಸ್ಸಂದೇಹವಾಗಿ ಹೇಳಬೇಕು. ಅಕಸ್ಮಾತ್ ಮದುವೆ ಆಗಬೇಕು ಅಂತ ಅನಿಸಿದರೆ, ನಿಮಗೆ ಮದುವೆ ಆಗಲೇಬೇಕು ಅಂತಿದ್ರೆ 62 ವರ್ಷಗಳ ನಂತರ ಆಗ ನಿಮಗೆ ಮಕ್ಕಳಾಗೋದಿಲ್ಲ. ಈ ನಿಯಮವನ್ನ ನಮ್ಮ ಸಂಸ್ಥೆ ಹೆಣ್ಣು ಮಕ್ಕಳಲ್ಲಿಯ ಸಹಜವಾದ ಮೆನೋಪಾಸ್ ನೈಸರ್ಗಿಕ ದೈಹಿಕ ಕ್ರಿಯೆಯನ್ನು ಆಧರಿಸಿ ರೂಪಿಸಲಾಗಿದೆ. In exceptional case, our department cannot help. ಒಟ್ಟಿನಲ್ಲಿ ಹೆಣ್ಣಿನ ಎಲ್ಲಾ ಪ್ರಾಬ್ಲಮ್ಗಳ ಹಿಂದೆ ಗಂಡಸು ಇದ್ದೇ ಇರ್ತಾನೆ. ನನಗೆ ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ. ಅದೇ ರೀ, ಮೆನೋಪಾಸ್, ಮೆನ್ಸ್ಟ್ರುವಲ್ ಪೇನ್, ಮೆಂಟಲ್ ಇಲ್ನೆಸ್, ಗೈನಕಾಲಜಿ, ಹಿಸ್ಟೆರೆಕ್ಟೊಮಿ. ತಿಳಿತಾ ಸರ್? ಇರಲಿ, ವಿಷಯಾಂತರ ಬೇಡ. ನಿಮಗೆ ನಿಮ್ಮ ಗಂಡನ ಮೇಲೆ ಪ್ರೀತಿ ಇದ್ದರೆ ಇರುವುದಿಲ್ಲ. ಒಂದು ವೇಳೆ ಇದ್ದರೆ ನೀವು ದಾಂಪತ್ಯದಲ್ಲಿ ಒಂದು ಬರೆಯಬಹುದು. ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಂದು ಸಲ ದಾಂಪತ್ಯ ನಿರ್ಮೂಲನಾ ಕಾಯ್ದೆ ಅಡಿ ಅಫಿಡವಿಟ್ ಸಲ್ಲಿಸಿದ ಮೇಲೆ ಮತ್ತೆ ವಾಪಸ್ ಹೋಗೋ ಹಾಗಿಲ್ಲ. ಇದಕ್ಕೆ ನನ್ನ ಗಂಡನ ಅನುಮತಿ ಏನಾದರೂ ಬೇಕಾಗತ್ತಾ? ಅದನ್ನು ಪಡೆದುಕೊಳ್ಳುವ ಜವಾಬ್ದಾರಿ ನಮಗೆ ಬಿಟ್ಟಿದ್ದು. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಈ ಯೋಜನೆಯಡಿ ನನ್ನ ಗಂಡ ಇನ್ನೊಂದು ಮದುವೆ ಆಗುವ ಅವಕಾಶ ಏನಾದರೂ? Never. No man marries again. I have faith in mankind. So, ನೀವು ನಮ್ಮ ಯೋಜನೆಯ ಎಲ್ಲ ನಿಯಮಗಳನ್ನು ಒಪ್ಪಿಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಪ್ಕೊಂಡಿದ್ದೀನಿ. ಸಂತೋಷ, ತುಂಬಾ ಸಂತೋಷ. ನಮ್ಮ ಯೋಜನೆಯನ್ನು ಯಶಸ್ವಿಗೊಳಿಸಿದ ಕೀರ್ತಿಯಲ್ಲಿ ನೀವು ಪಾತ್ರರಾಗಿದ್ದೀರಿ. ದಾಂಪತ್ಯ ನಿರ್ಮೂಲನಾ ಯೋಜನೆಯ ಪ್ರಥಮ ಫಲಾನುಭವಿಗಳು ನೀವು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಕೊನೇ ಒಂದು ಪ್ರಶ್ನೆ, ಆಫ್ ದ ರೆಕಾರ್ಡ್. ನಿಮ್ಮ ಗಂಡ ಎಷ್ಟು ದಿವಸ ನಮ್ಮ ಜೊತೆ ಇದ್ದದ್ದು ಹೇಗೆ? ಅವರಿಗೆ ಬೇರೆ ದಾರಿ ಇರಲಿಲ್ಲ. ಅಫ್ಕೋರ್ಸ್, ನಿಮಗೂ ಕೂಡ. Am I right?
That's it. Okay. Okay, ma'am. Please sign here. Yeah, pen. Madam. Oh, thank you. Okay. S. F. Okay. You. Lincoln. Thank you. Okay, madam. Thank you. Excuse me. Oh. Thank you, madam. Thank you. ದಾಂಪತ್ಯ ಬಳಸಿ ನೆಮ್ಮದಿ ಉಳಿಸಿ. ಬಿಡುಗಡೆನೋ ಬಂಧನವೋ ಗೊತ್ತಿಲ್ಲ. ಯಾವುದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಹೊರಟಿದ್ದೀನಿ. ಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ಕೊಂದುಬಿದ ಭಗವಂತನು ಕೂಡ ರಮೇಣ ರಮಿಸುವ ಮಂತಿರನು. ಹೌದೇ ಎನ್ನಲು ಇದು ಅಂತ್ಯಕಂತೆಗಳ ಬಂತೆ. ಹಿರಿಕವಿ ಹೆರಿಕವಿ ಅಯ್ಯಯ್ಯೋ ಎಂದು ಕವಿದರು. ಮದುವೆ ಆದ ಮೇಲೆ ಹೆಂಡತಿಯ ಶ್ರೀಮಂತ, ಗಂಡ ಸಾಮಂತ. ಮದ್ಯ ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ? ಮದ್ಯ ಇಷ್ಟು ಟೈಟ್ ಆದರೆ ಹೇಗೆ ಸ್ವಾಮಿ? ಮದ್ಯ ಇಷ್ಟು ಟೈಟ್ ಆದರೆ ಹೇಗೆ ಸ್ವಾಮಿ? ಯಾಕೆ ಬಾಳ ಬೆಳಿಬೇಡ್ರಿ. ಕಾಲಿಂಗ್ ಬೆಲ್ ಇದ್ರಿ ನಮ್ಮ ಜನಕ್ಕೆ ಬಡ್ಕೊಳ್ಳೋದಂದ್ರೆ ಭಾರಿ ಇಷ್ಟ ನೋಡಿ. ಬರ್ರಿ ಒಳಗೆ. ಸರ್, ತಾವು ಎಲ್ಲಿದ್ದೀರಿ? ನಿಮ್ಮ ಬಲಕ್ ತಿರುಗಿ ನೋಡ್ರಿ, ಕಾಣಿಸ್ತೀವಿ. ಓ ಹೆಲೋ. ಮೊದಲು ಎಲ್ಲವೋ ಅಂತಿದ್ದ, ಈಗ ಹಲೋ ಅಂತ ಹೇಳಿ. ಏನ್ ಬೇಕಾಗಿತ್ತು? ನಮಸ್ಕಾರ. ನಮಸ್ಕಾರ ಸರ್, ಇಲ್ಲೇನಾದ್ರೂ ಮೇಲಕ್ಕೆ ಬಂದಿದ್ಲೆ? ಬೇರೆ ಕೈಲಿಗೆ ಬರೋದಕ್ಕೆ ನಾನೇನು ವಿಶ್ವಾಮಿತ್ರನೇ? ಬಾಳದ್ವಿ, ನಾನು ವಿಶ್ವಾಮಿತ್ರ. ನಾನು ಹೇಳ್ತೀನಿ ಮೇಲಕ್ಕೆ. ಮನೇಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಲಿಲ್ಲ. ಅದಕ್ಕೆ ಇಲ್ಲೇನಾದ್ರೂ ಬಂದಿರ್ಬೋದು. ಹುಡುಕೊಂಡು ನನ್ನ ಮನೆಗೆ. ಹೌದೌದು, ಇಲ್ಲೇನಾದ್ರೂ ಬಂದಿರ್ಬೋದು. ಆದ್ರೆ ನನ್ನ ಮನೆಗೆ ನಾನು ಹೇಳ್ತೀನ ಬಂದಿಲ್ಲ. ಸರ್, ನಾನು ಇಲ್ಲೇ 3ನೇ ಮನೆಯಲ್ಲಿರೋದು. 3ನೇ ಮನೆಯಲ್ಲಿ ಶನಿ ಅಂತ ನಮ್ಮ ಜಾತ ತೊಂದರೆ ಪಟ್ಟೆ ಅಂತ ಕಾಣುತ್ತೆ. ಸರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಅಲ್ಲ, ಅಕ್ಕಪಕ್ಕದಲ್ಲಿದ್ರು ನಮ್ಮಿಬ್ರು ಪರಿಚಯ ಆಗಿರ್ಲಿಲ್ಲ, ಹಾಗಾಗಿ ಭೇಟಿನೂ ಇಲ್ಲ. ನಿಮ್ಮನ್ನೇ ತೋರಿಸಿ ಅವಾಗ ನಾನು ಹೇಳ್ತಿರ್ತಾಳ. ಏನಂತ? ತುಂಬಾ ಸೈಲೆಂಟ್ ಆಗಿದೆ, ಗಲಾಟೆನೇ ಇಲ್ಲ ಅಂತ. ನಿಜ, ಮನೆ ನೋಡಿದ್ರೆ ತುಂಬಾ ಶಾಂತಿ ನೆಲೆಸಿದೆ. ಶಾಂತಿ ಇಲ್ಲಲ್ಲ, ಅದಕ್ಕೆ ಶಾಂತಿ ಶಾಂತಿ ಗೊತ್ತಾಗ್ಲಿಲ್ಲ. ಇದು ಅಷ್ಟು ಸರಳವಾಗಿ ಅರ್ಥ ಆಗುದಿಲ್ಲ. ಫಿಲಾಸಫಿ. ಸರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಓ, ಘಾ. Is it a name, sir? It's a surname, sir. G-H-A Gha. G for Gundu, H for Haku, A for Asami. ಒಬ್ಬರೇ ಇದ್ದೀರಾ? ಅದಕ್ಕೆ ಸಂತೋಷವಾಗಿದೆ. ನನಗೆ ಮದುವೆ ಆಗಿದೆ. ನನಗೆ ಅಂದ್ರೆ ನೀವು ಮದುವೆ ಆದ ಮೇಲೂ ಸಹಿತ ನಿಮ್ಮ ಹೆಂಡತಿನ ಹುಡುಕೊಂಡು ನನ್ನ ಮನೆಗೆ ಬಂದೀನಿ, ಹೌದಲ್ಲ? ಅಲ್ರಿ, ಯಾವ್ದು ಎಲ್ಲಿ ಸಿಗುದೋ ಅಲ್ಲೇ ಹುಡುಕ್ತೀವಿ ನಾವು. ಪ್ಲೀಸ್, ಯು ಡೋಂಟ್ ಮೈಂಡ್. ನೋ 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 ನೋ. ಒಂದು ನೋ, ಓಕೆ. 3 ನೋ ಯಾಕೆ? ಅರ್ಥಾತ್. ಕೂತ್ಕೊಳ್ಳಿ. ಥ್ಯಾಂಕ್ ಯು.
sip and a cup. There is one. Cheers. ಸರ್ ಇನ್ ಕೇಸ್ ನನ್ನ ಹೆಂಡತಿ ಏನಾದ್ರು ಕೇಳಿದ್ರೆ ನೀವು ಬಹಳ ಒತ್ತಾಯ ಮಾಡಿದ್ರಿ ಅಂತ ಹೇಳ್ತೀರಿ. ಇಡ್ರಿ ಅದು. ಸರ್ ನೀವ್ಯಾಕೆ ಮದುವೆ ಆಗಿಲ್ಲ? ನೀವ್ ಯಾಕೆ ಸುಸೈಡ್ ಮಾಡ್ಕೊಂಡಿಲ್ಲ? ಹೇಳ್ತಾರಲ್ಲ ನನಗಿಲ್ಲ. ಸುಖ ಅಲ್ವಾ ಸರ್? ನಿಮ್ ಹೇಳ್ತೀನಿ ನಾನು ನೋಡಿಲ್ಲ ಅದಕ್ಕೆ ಗೊತ್ತಾಗುದಿಲ್ಲ. ಈ ಮದುವೆ ಅನ್ನೋದು ಒಂದು ಸ್ಥಿತಿ, ಗತಿ, ದುರ್ಗತಿ. ರಾಗ ಮಧ್ಯಮಾವತಿ, ಜಂಪೆ ತಾಳ, ಸತಿಸುತ್ತರು ಹಿತರಲ್ಲ. ನಿಮಗೂ ಗೊತ್ತಲ್ಲ? ಸತಿಸುತರು ಹಿತರೆಂದು ಮತಿ ಮರೆದು ಮಮತೆಯಲ್ಲಿ ಅತಿಕಾಂಕ್ಷೆಯಿಂದ ದುರ್ವಿಷಯವ ಬಲಿದು ಸಂತತ ಲಕ್ಷ್ಮೀಪತಿಯ ಶರಣನದೆ ಇಹ ಪರದ ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ. ಸರ್ ಮದುವೆ ಆಗಬೇಕು ಆಗಬಾರ್ದು ಅಂತ ಗೊತ್ತಾಗೋ ಮುಂಚೆನೆ ಮದುವೆ ಆಗ್ಬೇಕು ಸರ್. ಅಂತರ್ಪಟ ಸರಿತು, ಹಾರ ಬದಲಾಯಿಸ್ಕೊಂಡ್ವಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಭಯ ಆಗ್ಲಿಲ್ಲ, ಪ್ರೀತಿ ಉಟ್ಕೋತು. ಆಮೇಲೆ ಬಂಧನ ಅನ್ಸೋದಕ್ಕೆ ಶುರುವಾಯ್ತು. ಆ ಬಂಧನದಲ್ಲೂ ಒಂದು ಆನಂದ ಸಿಗಕ್ಕೆ ಶುರುವಾಯ್ತು. ಆ ಆನಂದದಲ್ಲೂ ಒಂದು ಸುಖ ಇದೆ ಅಲ್ವಾ ಸರ್? ಮನಸ್ಸೆಂಬ ರಹಸ್ಯ ಕಪಾಟಿಗೆ ಸರಿಯಾದ ಕೀ. ಎರಡೇ ಎರಡು ಪ್ಯಾಕ್. ಎಂಥ ಜೀವನ ಸರ್, ಎಂಥ ಜೀವನ. ಈ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಗಳಿಗೆ ನಿರ್ಣಾಯಕ ಗಳಿಗೆ ಅಂತಂದ್ರೆ ಅದ ಸರ್ ಮ್ಯಾರೇಜ್. ಆಮೇಲೆ ಈ ನಿರ್ಣಯ ಮಾಡಕ್ ಅವಕಾಶವೇ ಕೊಡೋದಿಲ್ಲ ಸರ್. ಎಲ್ಲ ಅವರೇ ನಿರ್ಣಯ ಮಾಡ್ತಾರೆ. ಮುಂಜಾನೆ ಎಷ್ಟೊತ್ತಿಗೆ ತಿಂಡಿ ಅವಳದ್ದೇ ನಿರ್ಣಯ, ಮಧ್ಯಾಹ್ನ ಏನ್ ಹುಳಿ ಅವಳದ್ದೇ ನಿರ್ಣಯ, ರಾತ್ರಿ ಎಷ್ಟೊತ್ತಿಗೆ ನಿದ್ದೆ ಅವಳದ್ದೇ ನಿರ್ಣಯ. ಎಷ್ಟು ಪ್ರೀತಿ ಮಾಡ್ಬೇಕು, ಯಾವಾಗ ಪ್ರೀತಿ ಮಾಡ್ಬೇಕು ಎಲ್ಲ ಅವಳೇ ಹೇಳ್ತಾಳೆ. ಶಿ ಡಿಸೈಡ್ಸ್, ಶಿ ಡಿಸೈಡ್ಸ್. ಐ ಓನ್ಲಿ ಅಗ್ರಿ ಟು ಡಿಸ್ಅಗ್ರಿ ಸರ್. ಸರ್ ಎಂಥ ಜೀವನ ಸರ್, ಎಂಥ ಜೀವನ. ಜೀವನ ಅಂದ್ರೆ ನಿಮ್ದು ಸರ್. ಇದು ಗೊತ್ತಿಲ್ಲ, ನೀವು ಯಾವಾಗ ಬೇಕಾದಾಗ ಹೇಳ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಯಾರಿಗ್ ಬೇಕಾದ್ರೂ ಫೋನ್ ಮಾಡ್ಬೋದು. ಈ ಜಗತ್ತಿನಲ್ಲಿ ಎಲ್ಲಾ ಸುಂದರ ಹುಡುಗಿರನ್ನು ಪ್ರೀತಿಸ್ಬೋದು. ಮನ್ಸದ ಎಡಭಾಗದಿಂದಲೂ ಇಳಿಬಹುದು, ಬಲಭಾಗದಿಂದಲೂ ಏಣಿಲ್ ಕೂತ್ಕೋಬಹುದು, ಓಣಿಲ್ ಓಡಾಡ್ಬೋದು, ಗೋಣಿ ಚೀಲ ಹಾಕೊಂಡು ಮಲ್ಕೋಬಹುದು. ನಂತರ ಈ ವಾಸ್ತು ಇಲ್ಲದ ಮನೆ ತರ ಸರ್, ಸುಖ ಸುಖ ಸರ್ ನಿಮ್ದು. ಈಗ ನನ್ನನ್ನೇ ನೋಡಿ, ವಿಸ್ಕಿ ಮೇಲೆ ಆಸೆ, ರಿಸ್ಕಿ ಅನ್ನೋ ಪ್ರೀತಿ. ರಾತ್ರಿ ಮಲ್ಕೊಂಡ್ರೆ ಸಾಕು ಅದಾದ ಸಾಂಗು ಕೇಳ್ತಾ ಇರುತ್ತೆ ಸರ್. ಯಾವ್ದು ಅದು ಸಾಂಗು? ನಾನು ಆ ಸಿನಿಮಾದು ಸರ್. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂತಳು, ದುರ್ಗೆ ಮೃತ ಮರುದಿನಗಳು, ಕಾಳಿಯಂತೆ ಬಳಿಗಾಗಿ ಕಾದಳು. ಯಾವಳು? ಯಾವಳು? ಅವಳೇ ನನ್ನ ಹೆಂಡತಿ ಸರ್. ಈ ಜಗತ್ತಿನಲ್ಲಿ ಹೆಂಗಸರು ಮಾತ್ರ ಮದುವೆ ಆಗಬೇಕು, ಗಂಡಸರು ಆಗಬಾರ್ದು.
ಮೃದುವಾಗಿ ಅದರೊಳಗೆ ಇನ್ನೊಂದು ಸ್ಮಾಲ್ ಮೊದಲು ಹಾಕಿದ್ರೆ ಬಿಗ್ ಕಿಸ್ ಆಗುತ್ತೆ ಸರ್. ಸ್ವಾತಂತ್ರ್ಯವೇ ಅಲ್ರಿ, ನೀವ ಹೇಳ್ಬೇಕು ನಿಮಗೆ ಸ್ವಾತಂತ್ರ್ಯವೇ ಇಲ್ಲ. ಹೌದು ನೀವೇನು ನಿರ್ಧಾರ ಮಾಡೋ ಹಾಗಿಲ್ಲ. ಹೌದು ನಿಮಗೆ ಏನು ಬೇಕು ಬೇಡ ಅನ್ನೋದನ್ನೆಲ್ಲಾನು ನಿಮ್ಮ ಹೆಂಡತಿನೇ ನಿರ್ಧಾರ ಮಾಡ್ತಾರೆ. ನಿಮಗೆ ಏನು ಬೇಕು ಅನ್ನೋದೊಳಗೆಲ್ಲ ಗೊತ್ತಿದೆ. ಕರೆಕ್ಟ್. ನಿಮಗೆ ಏನು ಬೇಕು ಎಲ್ಲ ಅವಳು ಕೊಡ್ತಾಳೆ. ಎಕ್ಸಾಕ್ಟ್ಲಿ. ಅಯ್ಯೋ ಹಂಗಂದ್ರೆ ಅವಳು ನಿಮ್ಮ ಹೆಂಡತಿ ಅಲ್ಲ ರೀ, ಅವಳು ದೇವತೆ ದೇವತೆ. ಮತ್ತು ವೀರಗಚ್ಚೆಯ ಹಾಕಿ ನಿಂತಳು. ವೀರಗಚ್ಚೆಯ ಹಾಕಿ ನಿಂತಳು. ಯಾರವಳು ಯಾರವಳು? ಮನೆಯಿಂದ ಹೊರಗೆ ಹೋಗುವಾಗ ಹೊರಗೆ ಹೋಗ್ತೀನಿ ಅಂತ ಹೇಳುವ ಸೌಜನ್ಯ ಬೇಡ. ಊರೆಲ್ಲ ಸುತ್ತಿ ಆಡ ಬಂದೆ. ಕೊನೆಗೆ ಆ 3ನೇ ಮನೆಯಲ್ಲಿರೋ ಬ್ರಹ್ಮಚಾರಿ ಮನೆಗೂ ಹೋಗಿ ಬಂದೆ. ಅಷ್ಟೆಲ್ಲ ಹುಡುಕೋ ಬದ್ಲಿ ಒಂದು ಫೋನ್ ಮಾಡಿದ್ರೆ ಆಗಿರೋದು. ಫೋನ್ ಮಾಡಿದೆ ಅದೇ ಪಡ್ಕೊಳ್ಳಿಕ್ಕೆ ನ್ಯಾಚುರಲಿ ಮನ್ಯಾಗ ಫೋನ್ ಪಡ್ಕೊಳ್ಳಿಕ್ಕೆ ಅಂದ್ರೆ ನಾ ಮನ್ಯಾಗಿಲ್ಲ ಅಂತ ಅರ್ಥ. ಅಟ್ಲೀಸ್ಟ್ ಎಲ್ಲಿ ಹೋಗಿದ್ದೆ ಅಂತ ಅದು ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ನೆಮ್ಮದಿನ ಇಲ್ಲ. ನಿಮಗ ಯಾಕೆ ಸಿಟ್ಟು ಬಂದದ ಅಂತ ಗೊತ್ತದ ನನಗ. ಯಾಕ? ಹೇಳಾರ್ದೆ ಹೋದೆ ಅಂತಲ್ಲ, ವಾಪಸ್ ಬಂದೆ ನೋಡ್ರಿ ಅದು ಕೊಟ್ಟಿ. ಪ್ರತಿ ಮಾತುಗಳಲ್ಲೂ ತೂತುಗಳನ್ನ ಹುಡುಕ್ತೀನಿ. ನಿನಗೆ ಸೌಟ್ ಕೊಟ್ರೆ ಜಡಿ ತರ ಕಾಣ್ತದೆ. ಯಾಕೆ ಹಂಗಾಗಿ ನೀನು ಹೆಂಗಾಗೇನಿ ಹೇಳ್ರಿ. ಬರೀ ಹಂಗಾಗಿ ಹಿಂಗಾಗಿ ಅಂದ್ರೆ ಏನರ್ಥ? ಹೆಂಗಾಗೇನಿ? ಮದುವೆಗಿಂತ ಮೊದಲು 58 kg ಇದ್ದೆ, ಈಗೂ ಅಷ್ಟ ಇದ್ದೀನಿ. ಕಮ್ಮಿ ಆಗಿ ನನ್ನ ಕಣ್ಣೊಳಗೂ ತೂಕ ಇಳಿಸ್ಕೊಂಡಿರಿ. ನೀವು ನನ್ನ ನೋಡ್ಲಿಕ್ಕೆ ಬಂದಿನ ನಮ್ಮಪ್ಪ ಬಂದು ಮೇನಕೆ ನಿನಗ ಬೆಂಗಳೂರಿನ ITBT ಒಳಗೆ ಕೆಲಸ ಇರೋ ಗಂಡು ಹುಡುಕಿನಿ, ನಿನ್ ಜೀವನ ಸೆಟ್ಲ್ ಆತು ಅಂದಿದ್ರು. ನಾನು ಬಂದು ನೋಡ್ದೆ, ಏನ್ ಅನಿಸ್ತಿದ್ರು? ಹೂ ಅಂದೆ. ಅದಕ್ಕೂ ಮುಂಚೆ ಬೆಳಗಾವಿಯಿಂದ ಬಂದಿದ್ದ ಗಂಡು ಹುಡುಗಿ ಒಂಚೂರು ಬೆಪ್ಪು ಅಂತ ವಾಪಸ್ ಹೋಗಿದ್ದಂತ. ಮುಖ ನೋಡಿದ್ಕೊಳ್ಳೆ ಬೇಕು ಅಂತ ತಿಳಿಯೋಷ್ಟು ಬುದ್ಧಿವಂತಿಕೆ ಅವನಿಗೇನು ಇರ್ಲಿಲ್ಲ. ನಾನು ಅವ್ನಿಗೆ ಹೇಳಿದ್ದೆ, ಹುಡುಗಿ ಒಪ್ಪಿಲ್ಲದೆ ಇಲ್ಲ ಅಂತ ಏನಾರ ನೆವ ಮಾಡಿ ಹೇಳು, ಇಲ್ಲ ನಿನ್ ತಲೆ ಹೊಡಿತೀನಿ ಅಂದಿದ್ದೆ. ಯಾಕೆ ಅನ್ಬೇಕಾಗಿತ್ತು? ಅವನನ್ನ ಕಟ್ಕೋಬೇಕಾಗಿತ್ತು. ಮುಂದಿನ ಸಲ ಚಲೋ ಆಗ್ಬೋದು, ಮುಂದಿನ ಸಲ ನನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಬರ್ಬೋದು ಅಂತ ಕಾಯಿಲೆ ಹತ್ತಿದ್ದೆ. ಏನ್ರ ನೆವ ಹೇಳಿ ಪ್ರತಿ ಸಲ ಮದ್ವೆ ತಪ್ಪಿಸ್ತಿದ್ದೆ. ತಪ್ಪಿಸ್ಕೊಂಡು ಇಲ್ಲಿ ಬಂದು ಸಿಕ್ಕಾಕೊಂಡೆ. ನಿರಾಕರಿಸೋ ಹಕ್ಕನ್ನ ನಾನು ಕೊಟ್ಟಿದ್ದೆ. ಹುಡುಗಿಗೆ ಇಷ್ಟ ಅದನ್ನ ಇಲ್ಲ ಕೇಳ್ರಿ, ಇಷ್ಟ ಇಲ್ಲ ಅಂತ ಒತ್ತಾಯ ಮಾಡಬೇಡ್ರಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಹುಡುಗಿ ನಿಮ್ಮನ್ನ ಕಣ್ ತುಂಬಾ ನೋಡ್ಕೊಂಡು ಮನಸ್ಸು ತುಂಬಾ ಮೆಚ್ಕೊಂಡಾಳ. ನೀವಿಬ್ರು ಸೃಷ್ಟಿಯಾಗಿದ್ದು ಒಬ್ರಿಗೊಬ್ರಿಗೋಸ್ಕರ ಅಂತ ನಿಮ್ಮ ಕೊಟ್ಟು ಮಾವ ಕೂದಪ್ಪ ಇಷ್ಟ ಅಂತ ಗೊತ್ತಾದ್ಮೇಲೆ ಅದನ್ನ ಅಲ್ಲ ಮಾಡೋದು. ಹೌದು, ಇಷ್ಟ ಆತು ಅಂತ ಅಂದಿದ್ದೆ. ಆದ್ರೆ ಅದು ಇಷ್ಟ ಆಗ್ಲಿಲ್ಲ ಅಂತ ಆಮೇಲೆ ಗೊತ್ತಾತು. ಬಡತನಕ್ಕ ಸೇರೋದನ್ನ ಬಡವ ತನಗೂ ಸೇರ್ತದ ಅಂತ ಅನ್ಕೋತಾನ. ನನಗೂ ಹಂಗಾತು. ಅಲ್ಲಿಂದ ಬಿಡುಗಡೆ ಸಿಗ್ತದಲ್ಲ ಅಂತ ಇಲ್ಲಿಗೆ ಹೂ ಅಂದೆ. ಅವತ್ತು ರಾತ್ರಿ ಇದ್ದಕ್ಕಿದ್ದ ಹಾಗೆ ಗಾಳಿ ಬೀಸೋದಕ್ಕೆ ಶುರುವಾಯಿತು. ನಮ್ಮ ಮನೆ ಮುಂದಿದ್ದ ಮಾವಿನ ಗಿಡದಲ್ಲಿದ್ದ ಒಣಗಿದ ಎಲೆ ಗಾಳಿಗೆ ಕಳಚಿ ಹಾರಾಡುತ್ತಾ ಎಷ್ಟೋ ದೂರ ತನಕ ತೇಲ್ಕೊಂಡು ಹೊರಟೋತು. ನಾನೇನು ಕರೆದು ಆ ಎಲೆ ನೋಡು ಅಂತ ತೋರಿಸ್ದೆ. ನೀನು ನನ್ನನ್ನು ಹುಚ್ಚಿನ ತರ ನೋಡಿ ಹಾಗೆ ಹೊಟ್ಟು ಹೋದೆ. ಹಾರಿ ಹೋಗೋ ಎಲೆ ನೋಡೋ ಆಸಕ್ತಿ ಇಲ್ದಿದ್ರು ಅದನ್ನ ನಿನಗೆ ತೋರಿಸ್ಬೇಕು ಅನ್ನೋ ನನ್ನ ಹಂಬಲವನ್ನ ನೀನು ಪ್ರೀತಿಸಬೇಕಾಗಿತ್ತು. ಅದಕ್ಕೋಸ್ಕರವಾದ್ರೂ ನೀನು ಅದನ್ನ ನೋಡ್ಬೇಕಾಗಿತ್ತು. ನನ್ನ ಗೆಳತಿ ಸೀತೆ ನಿಮ್ಮನ್ನ ದುಡ್ಡು ಕೇಳಿ ಬಂದಿರ್ಲಿಲ್ಲ. ನಮ್ಮ ಮನೆಯೊಳಗ ಇರ್ತೇನೆ ಅಂತನೂ ಅಂದಿರ್ಲಿಲ್ಲ. ನನ್ನ ಮೇಲಿನ ಪ್ರೀತಿಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದು. ಸೀತೆ ನನಗೆಷ್ಟು ಬೇಕಾದವಳು ಅಂತ ನಾನು ನಿಮ್ಗೆ ಹೇಳೋ ಅಷ್ಟೊತ್ತಿಗೆ ನಿಮ್ ಮೊಬೈಲ್ ಒಳಗ ಸುಡೋಕ ಆಡ್ಕೋತ್ ಕೂತಿದ್ರಿ. ಸೀತೆ ಮೇಲೆ ವಿಶೇಷ ಆಸಕ್ತಿ ತೋರಿಸಿದ್ರೆ ನನ್ನ ಅನುಮಾನ ಬಂದಿರೋದು. ನಾನು ಸೀತೆ ಆಗಿದ್ರು ನೀವೇನ ರಾಮ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಆ ರಾವಣ ಏನಾದ್ರೂ ನನ್ನ ಎತ್ಕೊಂಡು ಹೋಗಿದ್ರ ನೀವೇನ್ ಖಂಡಿತವಾಗಿ ಬಂದು ನಾನು ಬಿಡಿಸ್ಕೊತಿರ್ಲಿಲ್ಲ. ಮಾತು ನಿನ್ನ ಹತಾಶೆಗಳನ್ನು ಮನಸ್ಸುಗೊಳಿಸೋದಕ್ಕೆ ನನ್ನೆದುಗೆ ಅವನು ಮೋಹಿಸೋ ಉತ್ಸಾಹ ನಿನಗೆ.
ಏನ್ ಹೇಳಿದಿ ನೀನು? ನೀನು ನೀನು ಸೀತೆಯಾಗಿದ್ರ ನಾನು ನಿನ್ನ ಬಿಡಿಸ್ಕೊಳಕ್ ಬರ್ತಾ ಇರ್ಲಿಲ್ಲಲ್ಲ. ಅಷ್ಟ ಅಲ್ಲ, ನಿನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ನಾನೇ ರಾವಣನಿಗೆ ಸುಪಾರಿ ಕೊಡ್ತಾ ಇದ್ದೆ. ಇಲ್ಲ, ತಡೆಯೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮಾತ್ರ ಅರ್ಜಿ ಪರಿಶೀಲನೆಯೊಳಗದ. ನನ್ನದೇ ಮೊದಲನೇ ಅರ್ಜಿ ಆಗಿರೋದ್ರಿಂದ ತೀರ್ಪು ನನ್ನ ಹಂಗ ಆಗ್ತದ. ಅಲ್ಲಿ ತನಕ ಕಾಯ್ತೀನಿ, ತಾಳ್ಮೆಯಿಂದ ಕಾಯ್ತೀನಿ. ನೀರನ್ನ ಕುದಿಸಿ ಕುಡಿಬಹುದು, ಆದ್ರೆ ಸಂಸಾರನ ಪದೇ ಪದೇ ಸ್ಟೆರಿಲೈಸ್ ಮಾಡ್ಲಿಕ್ಕಾಗೋದಿಲ್ಲ. ಆ ಗಾಳಿಗೆ ಹಾರಾಡೋ ಎಲಿನ ನೋಡ್ಬೇಕು ಅಂತ ನನಗೂ ಅನ್ಸಿತ್ತು. ಹಂಗ ನೋಡ್ಕೋತ ನಿಂತು ಬಿಡಬಹುದಾಗಿತ್ತು. ಆದ್ರೆ ಅಂಥ ಅನುಭೂತಿಗಳು ತನಗೆ ಮಾತ್ರ ಆಗ್ತದ ಅನ್ನೋ ಅಹಂಕಾರ ಅವನಿಗೆ. ಅಂತಹ ಸುಂದರ ದೃಶ್ಯಗಳು ಅವನಿಗೆ ಮಾತ್ರ ಕಾಣಬೇಕು, ನನಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹಗಲು ಮಧ್ಯಾಹ್ನ ಇರುಳುಗಳಿಗೆ ಬೇರೆ ಹೊಳಪು ಇರಬಾರದು ಅನ್ನೋ ಧ್ಯಾನ ವರ್ತಿಸ್ತಾ ಇದ್ದ. ನಾನೇನಾದ್ರೂ ಆ ಎಲೆನವತ್ತು ನೋಡ್ಕೋತಾ ನಿಂತು ಬಿಟ್ಟಿದ್ರೆ ನನಗೆ ಸೌಂದರ್ಯದ ಪರಿಕಲ್ಪನೆಯೇ ಇಲ್ಲ ಅಂತ ಆಗಿ ಹೋಗಿರೋದು. ಕೆಲವೊಮ್ಮೆ ಅದ್ಭುತವಾದದ್ದು ಕಣ್ಣೆದರಿಗಿದ್ರು ಕಡೆಗಣ್ಣಲ್ಲೂ ತಿರುಗಿ ನೋಡದೆ ಹೋಗ್ಬೇಕಾಗತ್ತೆ, ನಮ್ಮೊಳಗಿರೋ ಸಾಮಾನ್ಯತನ ಉಳಿಸ್ಕೊಳ್ಳೋದಕ್ಕಾಗಿ. ವಿಶ್ವಾಮಿತ್ರ ಕೂಡ್ರಿ, ಅಟ್ಟಾಕ್ ಹೆದರ್ತೀರಿ? ನಾನೇ ನಿಮ್ ಹೆಂಡತಿ ಅಲ್ಲ, ಕೂತ್ಕೊಳ್ಳಿ. ನಿಮ್ ಹೆಂಡತಿ ಸಿಕ್ಕಳ? ನಿಮ್ಮ ಹೆಂಡತಿನೇ ಸಿಕ್ಕಳ? ಒಮ್ಮೆ ಏನಾಗ್ತಿದ್ರಿ ಜೀವನದಾಗ ಅಂದ್ರೆ, ನಮ್ಮ ಜೀವನ ಹುಡುಕೊಂಡು ನಾವು ಹೊರಡ್ತೀವಿ, ಬೇರೆಯವ್ರ ಜೀವನವನ್ನು ಹೆಣ ಸಿಕ್ಕಿಬಿಡ್ತದೆ. ಅದನ್ನ ನಾವು ಹೆಗಲ ಮೇಲೆ ಹೊತ್ತುಕೊಂಡು ನಮ್ದ ಅಂತ ತಿರುಗ್ತಿರ್ತೀವಿ. ನಮ್ಮದಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ಸ್ಮಶಾನ ಸೇರಿರ್ತೀವಿ. ತಾವು ಯಾರು ಹೆಣ ಹೊತ್ಕೊಂಡಿದ್ರಿ? ನಿಮ್ಮ ಮಾತಿನ ಹೆಣ. ಅಸುಖದಲ್ಲಿ ಸುಖ ಅನ್ನೋದ್ರಲ್ಲ ಒಂದು ಸಂದೇಹ. ಈ ದಾಂಪತ್ಯವದಷ್ಟು ಕೆಟ್ಟಲ್ಲ ಹಂಗಂತ ನಾನು ಎಲ್ರಿಗೆ ಹೇಳಿದೆ. ಅಂದ್ರೆ ಅಷ್ಟು ಒಳ್ಳೇದ ಹಂಗಂತ ನಾನು ಎಲ್ರಿಗೆ ಹೇಳಿದೆ. ಏನಿದು? ಒಳ್ಳೇದು ಅಲ್ಲ ಅಂತೀರಿ, ಕೆಟ್ಟದ್ದು ಅಲ್ಲ ಅಂತೀರಿ. ಏನ್ರಿ ನಿಮ್ಮ ಮಾತಿನ ಅರ್ಥ? ನೋಡಿ ಸರ್, ಪಕ್ಕದವರಿಗೆ ಆದ್ರೆ ಒಳ್ಳೇದು, ನಮಗೆ ಆದ್ರೆ ಕೆಟ್ಟದ್ದು. ಅಷ್ಟೊಂದು ಕುಡಿದ್ರೆ ಅಷ್ಟು ಗೊತ್ತಾಗಲ್ಲೇನ್ರಿ? ಕುಡಿತಾ ಕುಡಿತಾ ಕುಡಿದಿದ್ದೇ ಗೊತ್ತಾಗದು, ಬದುಕ್ತಾ ಬದುಕ್ತಾ ಬದುಕಿದ್ದೇ ಗೊತ್ತಾಗಲ್ಲ. ಹಂಗ್ರಿ ಹೇಳಿದ್ದೆ ಹತ್ರ ಜಗಳ ಆಡ್ಕೊಂಬಂದೆ. ಜಗಳ ಆಡಬಾರ್ದು ಅನ್ಕೊಂತೀನಿ, ಆದ್ರೆ ಮೈ ಹೊಡಿತದೆ, ಸಿಟ್ಟಿ ಬರ್ತದೆ, ಮಾತಿಗೆ ಮಾತು ಡಿಕ್ಕಿ ಹೊಡಿತದೆ. ಇದೊಂಥರ ಲೀಸಿಗೆ ತಗೊಂಡಂಗೆ, ಮನಸ್ಸನ್ನ ಒತ್ತಿ ಹಾಕ್ದಂಗೆ. ಟರ್ಮ್ ಮುಗಿಯೋವರೆಗೂ ಮನೆ ಬಿಟ್ಟು ಹೋಗಂಗಿಲ್ಲ, ಟರ್ಮ್ ಮುಗಿಯೋ ಹೊತ್ತಿಗೆ ವಾಪಸ್ ಕೊಡಕ್ಕೆ ರೊಕ್ಕಿರಂಗಿಲ್ಲ. ಹಿಂಗ ಮತ್ತೊಂದು ಅವಧಿಗೆ ಟರ್ಮ್ ಮುಂದುವರಿತದೆ, ಕೊನೆಗೆ ಮನಿ ನಮ್ದು ಅವ್ರದ್ದು ಅನ್ನೋದ ಮರ್ತು ಹೋಗ್ತದೆ. ರೀ, ನಾನಿಲ್ಲ ಸಂಸಾರದ ಹೊಯ್ಕೊಳ್ಳಿಗೆ ನೀವು ಹೂ ಇಲ್ಲ ಹಾ ಇಲ್ಲ ಹಂಗ ಏರಿಸ್ತಾನೆ ಇದ್ರಲ್ಲಿ ತೀರ್ತಾನೆ. ಇಂಥ ಸಣ್ಣ ಕಿರಿಕಿರಿಗಳೆಲ್ಲ ಊಟಕ್ಕಾಗಿರೋ ಉಪ್ಪಿನಕಾಯಿ ಹತ್ರ ಚಲೋ ಇರ್ತಾವ್ರಿ. ಬೇರೆಯವ್ರಿಗಾದ್ರೆ ನೋಡ್ಲಿಕ್ಕೆ ಕೇಳಿ ಬಹಳ ಚಲೋ ಇರ್ತಾವ. ಉಪ್ಪಿನಕಾಯಿ ಅಷ್ಟನಿಲ್ಲ, ಮಂದಿ ಮನಿದ ಚಲೋ ಇರ್ತದ. ಇರ್ಲಿ, ನೀವು ನಿಮ್ಮ ಹೆಂಡತಿ ಯಾವತ್ತು ಪ್ರೀತಿಸಿ? ಸರ್, ಪ್ರೀತಿಸಿದ್ದಷ್ಟೇ ಅಲ್ಲ, ಪ್ರಾಣ ಕೊಡ್ತೀನಿ ಅಂದಿದ್ದೆ, ಆಮೇಲೆ ಕಿತ್ಕೊಂಡ್ಬಿಟ್ಲು. ಹುಟ್ಟಿದ್ದು ಸಾಯಬೇಕು, ಪ್ರೀತಿನೂ ಅಷ್ಟೇ. ಇರ್ಲಿ, ನಿಮ್ಮ ಪ್ರೀತಿನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ? ಸರ್, ಪ್ರೀತಿಸ್ತೀನಿ ಅಂದಿದ್ದು, ನಿನ್ನನ್ನೇ ಪ್ರೀತಿಸ್ತೀನಿ ಅಂದಿದ್ದು, ಐ ಲವ್ ಯು ಅಂತ ಹತ್ರ ಬಂದು ನನ್ನನ್ನೇ ಪ್ರೀತಿಸ್ತಿದ್ಯಾ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಕಾರಣ ಕೊಡು ಅಂದೆ. ಪ್ರೀತಿ ವಿನಾಕಾರಣ ಅಂತಂದು ನಂಬಿಟ್ಟೆ.
ಆಮೇಲೆ ಗೊತ್ತಾಯ್ತು ಪ್ರೀತಿ ಸೀಸನಲ್ಲು ಅಂತ. ಈ ಪ್ರೀತಿನ ಇಬ್ರು ಸೇರ್ಕೊಂಡು ಉಳ್ಳಾಗಡ್ಡಿ ಸಿಪ್ಪಿ ಸುಲಿದಾಗಿ ಸುಲಿತಾ ಹೋದ್ವಿ. ಕೊಳೆತ ಒಂದೊಂದೇ ಪೊರೆನ ಬಿಡಿಸ್ತಾ 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 ಒಂದಿನ ನೋಡ್ತೀವಿ ಉಳ್ಳಾಗಡ್ಡಿನೇ ಇಲ್ಲ. ಉಳಿದಿದ್ದು ಏನು ಅಂತ ನೋಡಿದ್ರೆ ಕೈ ತುಂಬಾ ಉಳ್ಳಾಗಡ್ಡಿ ಘಾಟು, ಕಣ್ ತುಂಬಾ ನೀರು, ಮನೆ ತುಂಬಾ ಕಸ, ಮನಸ್ಸು ತುಂಬಾ ಕಸವಿಸ. ಅಲ್ರಿ ನಿಮ್ ಮಾತು ಕೇಳ್ತಾ ಇದ್ರೆ ಅಸುಖದಲ್ಲಿ ಸುಖ ಇದೆ. ನಾನು ಪ್ರೀತಿ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ಲ ಅಲ್ಲ ಅಸುಖದಲ್ಲಿರೋ ಸುಖಾನ ಹುಡುಕೊಂಡು ಹೊರಡಬೇಕು ಅಂತ ಅನಿಸ್ತದೆ. ಬೆಣ್ಣೆ ಮೆಲ್ಲುವ ಬಾಲ್ಯದಲ್ಲಿ ಕಂಡದ್ದೆಲ್ಲ ವಂಡರ್, ಎಣ್ಣೆ ಹೊಡೆಯುವ ವಯಸ್ಸಿನಲ್ಲಿ ಪ್ರೀತಿಯ ರುಚಿಯನ್ನು ಕಂಡರ್, ಮದ್ಯ ಲೇಸೋ ಮಾಲಿನಿಯು ಲೇಸೋ ಮನಸ್ಸಿನಲ್ಲಿ ವಂಡರ್. ಮಾಲಿನಿಯ ಮುಂದೆ ಮದ್ಯ ಕುಡಿಯಲು ಮಾಲಿನಿಯ ಮಾತೆ ಥಂಡ. ವಿಶ್ವಾಮಿತ್ರ ಹೋಗೇ ಬಿಟ್ಟಿರಲ್ಲ ರೀ. ಈ ಅಸುಖದಲ್ಲಿ ಸುಖ ಇದೆ ನೋಡಿ. ಹಾಗಿದ್ರು ನಾವೊಬ್ಬ ಬೇವರ್ಸಿ, ನನಗೆ ಅಂತ ಒಬ್ಬ ಬೇವರ್ಸಿ ಯಾಕಿರ್ಬಾರ್ದ್ರಿ? ಅಲ್ರಿ ಒಬ್ಬ ಬೇವರ್ಸಿ ಇನ್ನೊಬ್ಬ ಬೇವರ್ಸಿ ಬಳಿ ಒಂದು ಹುಟ್ಟೋ ಮಕ್ಕಳನ್ನು ಬೇವರ್ಸಿ ಹಾಕೊಂಡ್ರಿ. ಕಾಲ ಅನ್ನೋದು ಸರ್ವಭಕ್ಷಕ, ಎಲ್ಲವನ್ನ ತಿಂತದೆ. ದಾಂಪತ್ಯವನ್ನು ತಿಂತದೆ, ಗೃಹಸ್ಥನನ್ನು ತಿಂತದೆ, ಬ್ರಹ್ಮಚಾರಿನೂ ತಿಂತದೆ. ಹೌದಲ್ಲ? ಈ ಶನಿ 3ನೇ ಮನೆಯಾಗ ಐತಿ ಅಂತಿದೆ, ಅದು ನಮ್ಮ ಮನೆಗೆ ಯಾಕೆ ಬರಬಾರ್ದು? ವಿಚಾರ ಮಾಡಿ ನೋಡು. ಮ್ಯಾರೇಜ್ ಬ್ರೋಕರ್ ಒಂದು ನಂಬರ್ ಇತ್ತು, ಒಂದು ನಂಬರ್ ಮಾಡಿ ಹೊಡೆಯಬಹುದು. ಮ್ಯಾರೇಜ್ ಬ್ರೋಕರ್ ಹಿಂಗಾಗುತ್ತೆ. ಹಲೋ ಸೊಲ್ಲಂಕೋ ಸೊಲ್ಲಾಕಿಲ್ಲ ಬರುದಿಲ್ರಿಪ್ಪ, ನನಗೆ ಕನ್ನಡದಾಗ ಮಾತಾಡ್ರಿ. ಹೇ ಸ್ವಾಮಿ, ಸ್ವಾಮಿ ಜೊತೆ ಮಾತಾಡ್ಬೇಕಾಗಿತ್ತು. ನಾನ ಸ್ವಾಮಿ, ಹೇ ಸ್ವಾಮಿ. ನಾನು ಪಳನಿ ಸ್ವಾಮಿಯವ್ರ ಫ್ರೆಂಡು. ನಮಸ್ಕಾರ. ವಣಕಂ ವಣಕಂ. ಅವರೇ ನಿಮ್ ನಂಬರ್ ಕೊಟ್ರು. ಓ ಪಳನಿ ಫ್ರೆಂಡ, ತೆರೀದು. ಯಾವ ನಿಮ್ದು? ನಮ್ದು ಧಾರವಾಡ ಎಂಬಿಕೇರಿ. ನಿಮಗೇನಾ ಇಲ್ಲ ನಿಮ್ಮ ಮಗನಿಗೆ? ಅಯ್ಯೋ ನನ್ನ ಮಗಗೆ ಇಲ್ರಿಪ್ಪ, ನನಗ ಬೇಕು. ನಿಮಗೆ? ಆಯ್ತು. ಎಷ್ಟು ಸಾರ್ ತಮ್ಮ ಏಜು? 45. ಅಲ್ಲ ತುಂಬಾ ಲೇಟ್ ಏನಾಗಿಲ್ಲ ತಾನೆ. ಮೊದಲು ಬೇಕು ಅಂತ ಅನಿಸಿರ್ಲಿಲ್ರಿ, ಆ ವಿಶ್ವಾಮಿತ್ರ ಜೊತೆ ಮಾತಾಡಿದ ಮೇಲೆ ಬೇಕು ಅನಿಸ್ತಾ ಇದೆ. ಲೇಟ್ ಆಗಿ ಶುರು ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಪರವಾಗಿಲ್ಲ, ಏನು ಲಾಸ್ ಅಲ್ಲಿ ಬಿಡಿ. ಸ್ವಲ್ಪ ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡ್ಮೇಲೆ ಇಂಥದ್ಕೆಲ್ಲ ಕೈ ಹಾಕ್ಬೇಕು. ಶೋಕಿಗಂತ ತಗೊಂಡ್ರೆ ಮುಗೀತು, ಬರೀ ಲಾಸ್. ಅನ್ನಕ್ಕೆ ಯಾವ ಕಲರ್ ನೋಡ್ತಾ ಇದ್ದೀರಿ? ಕಲರ್ ಅಲ್ಲ ಯಾವ್ದಾದ್ರು ನಡೀತದ್ರಪ್ಪ, ಅದ್ರ ತೀರಾ ಖರಾಬ್ ಕಲರ್ ಇರಬಾರ್ದು ನೋಡಿ. ಹೌದಾ? ಹಾಗಾದ್ರೆ ವೈಟ್ ಕಲರ್ ನೋಡೋಣ ಬಿಡಿ. ನೀಟ್ ಆಗಿರ್ಬೇಕು, ದಿನ ನೋಡೋದಲ್ವಾ, ಫೀಲಿಂಗು ಚೆನ್ನಾಗಿರ್ಬೇಕು, ನೈಟು ಶೈನಿಂಗ್ ಆಗಿರ್ಬೇಕು. ಅಂದಂಗೆ ಯಾವ ಮಾಡಲ್ ಬೇಕು ನಮ್ಗೆ? ಮಾಡಲ್ ನನಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲಪ್ಪ. ಆದ್ರೆ ನನಗೆ ಸೂಟ್ ಆಗುವಂತದ್ದು ಇರಬೇಕು, ಮತ್ತೆ ಅದ್ರಲ್ಲಿ ಡಬಲ್ ಕೊಡ್ಬೇಕು. ನೀವು ಅದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಇರುತ್ತೆ. ನಿಮಗೆ ಚೆನ್ನಾಗಿರೋದ ಕೊಡ್ತೀನಿ, ಆಯ್ತಾ? ನಾನು ತುಂಬಾ ನಿಯತ್ತು ಕಣ್ರಿ, ಈ ಏರಿಯಾದವ್ರಿಗೆಲ್ಲ ನಾನೇ ಕೊಡ್ಸಿದ್ದು. ನೀವು ಒಳ್ಳೆಯವ್ರ ಹಾಗೆ ಕಾಣಿಸ್ತೀರಾ, ನಿಮ್ಗೆ ಚೆನ್ನಾಗಿರೋ ಕೊಡ್ತೀನಿ, ಆಯ್ತಾ? ಎಷ್ಟು ಸಾಕ ಬಜೆಟ್? ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾ ಏನು ಯೋಚನೆ ಮಾಡಿಲ್ಲ. ಅಲ್ಲಿ ಒಮ್ಮೆಲ್ಲ ಫೈನಲ್ ಆಗಿ ಆಮೇಲೆ ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ಓಕೆ ಆಯ್ತು. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸಿಗೆ ಬಂದ್ಬಿಡಿ. ಇಲ್ಲೇ ಪಕ್ಕದ ಸೀಟಲ್ಲಿ ಒಂದು ಮಾಡೆಲ್ ಇದೆ. ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಜಾಸ್ತಿನೂ ಓಡಿಲ್ಲ. ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ನಾನು ಒಂದು ರೌಂಡ್ ಓಡಿಸಿ ನೋಡ್ತೀನಿ ಕಣ್ರಿ. ನೀವು ಒಂದು ರೌಂಡ್ ಓಡಿಸ್ಕೊಂಡಿದ್ದೀರಾ? 150 ಕಿಲೋಮೀಟರ್ ಫಾಸ್ಟ್ ಆಗಿ ಓಡಿಸಿದ್ರು ಸ್ವಲ್ಪ ಅಲ್ಲಾಡೋದಿಲ್ಲ. ನೀವು ಮ್ಯಾರೇಜ್ ಬ್ರೋಕರ್ ನಾರಾಯಣ ಸ್ವಾಮಿ ಹೌದು ಅಲ್ವೋ? ಏನಂದ್ರಿ? ಮ್ಯಾರೇಜ್ ಬ್ರೋಕರ್ ನಾರಾಯಣ ಸ್ವಾಮಿನ? ಸಾರಿ, ನಾನು ಕಾರ್ ಬ್ರೋಕರ್ ಕುಪ್ಪುಸ್ವಾಮಿ ಅಂತ. ಕಟ್ ಮಾಡಿ ಫೋನ್.
ಹಿಂಗೆ ಹಾಕಿರ್ತಾವ್ರಿ, ರಾಂಗ್ ನಂಬರ್ಗಳೇ ಹಾಕ್ತಿರ್ತಾವ. ರಾಂಗ್ ಆಗಿ ಚಲೋ ಆದ್ರಪ್ಪ, ನಾನೊಂದು ತಪ್ಪು ಮಾಡೋದು ತಪ್ಪು ಹೋದು ಇದು ಹೋದ್ರು ಟಂಕೇಶನ್ ಬಲಿ ಆಗ್ಬಿಟ್ಟಿದ್ದೆ ನೋಡಿಪ್ಪ. ನಮಗೇನಿದ್ರು ಇದೇ ಸರಿಯಾದ ಜೋಡಿ. ಗುಂಡೆ ಪರಕೀಯ ಗುಂಡೆ ಪರಕಾಯ. ಗೃಹಸ್ಥ ಆಗೋದಕ್ಕಿಂತ ಮಧ್ಯಸ್ಥ ಆಗೋದೇ ಭಯ. ಕರುಣಾಳು ಬಾಗಳಕೆ ಮುಸುಕದಿ ಬಾರಿನಲ್ಲಿ ಕೈ ಹಿಡಿದು ಕುಡಿಸನ್ನನ್ನು ಕೈ ಹಿಡಿದು ಕುಡಿಸನ್ನನ್ನು. ಹಲೋ, ಹಾ ಹೇಳ್ರಿ. ಹಾ ಹೇಳ್ರಮ್ಮ. ನೋಡ್ರಿ, ನಿರ್ಧಾರ ನಿಮ್ದು. ದಾಂಪತ್ಯ ನಿರ್ಮೂಲನೆ ಮಾಡ್ಕೋಬೇಕು ಅಂತಿದ್ರೆ ಅರ್ಜಿ ಹಾಕ್ರಿ, ಬೇಡ ಅಂದ್ರೆ ಬಿಡ್ರಿ. ಆದ್ರೆ ಒಂದು ಸಲ ದಾಂಪತ್ಯ ಬ್ಯಾಡ ಅಂದ್ಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಹಾ, ನಿರ್ಧಾರ ನಿಮ್ದು. ಯೋಚನೆ ಮಾಡಿ, ಫೋನ್ ಮಾಡಿ ನಿಮ್ಮ ನಿರ್ಧಾರ ತಿಳಿಸಿ. ಗುಣಮಟ್ಟದ ನಿಮ್ಮ ಕಾಲಕ್ಕಾಗಿ ನಿಮ್ಮ ಕರೆಯನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುವುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ಫೋನ್ ಮಾಡಿದ್ರಲ್ಲ, ಬಂದ್ ನೋಡ್ರಿ ಅಂತ ನೋಡ್ಲಿಕ್ಕೆ. ಹೆಸರು ವಿಶ್ವಾಮಿತ್ರ, ಮೇಳಕ್ಕೆ ಗಂಡ. ವಿಶ್ವಾಮಿತ್ರ ಹೌದು, ಮೇನಕೆ ಗಂಡ ಅಲ್ಲ. ಇರ್ಲಿ, ನಾನು ಬರ ಕೇಳಿದ ವಿಚಾರ ಗೊತ್ತಿರ್ಬೇಕಲ್ಲ ನಿಮ್ಗ. ಬರೋದು ಕೇಳಿದವ್ರು ನೀವು, ನಿಮಗ್ ಕಾಣ ಗೊತ್ತಿರ್ಬೇಕು. ಕೂತ್ಕೊ. ಇಲ್ಲ ಅಲ್ಲೇ ಸಿಡ. ಅಲ್ರಿ ವಿಶ್ವಾಮಿತ್ರ, ನಿಮ್ಮ ಹೆಂಡತಿ ಮೇನಕ, ಐ ಆಮ್ ಸಾರಿ, ಮೇನಕ್ಕೆ ಈ ವಿಚಾರವಾಗಿ ನಿಮಗೆ ಏನು ಹೇಳಿಲ್ಲ? ಏನ್ ಹೇಳಿಲ್ಲ, ನೀವೇ ಹೇಳಿ. ಹೇಳ್ಬೇಕಾದ್ದೆ ಹೇಳ್ತೀನಿ. ನೋಡ್ರಿ, ನಿಮ್ಮ ಹೆಂಡತಿ ಮೇನಕ್ಕೆ ದಾಂಪತ್ಯ ನಿರ್ಮೂಲನೆಗಾಗಿ ಅರ್ಜಿ ಸಲ್ಲಿಸಿ. ಅದ್ರೊಳಗೆ ನಿರ್ಮೂಲನೆ ಮಾಡಕ್ ಏನ್ ಉಳಿದೈತಿ? ಎಲ್ಲ ನಾವ ಥಂಗ್ಸ್ ಮಾಡ್ಕೊಂಡೇವ. Still should be officially declared dead. ಅದಕ್ಕೂ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. A kind of interview ಅಷ್ಟೇ. Are you ready? Sure. Okay. ಇದರಲ್ಲಿ ನಿಮ್ಮ ಹೆಂಡತಿ ಬೇಡಿಕೆ ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ನೋಡ್ತೀರಾ? ನೋಡಿ, ಏನ್ ಬೇಡ, ಅದು ನೋಡಿದಾಗ ಯಾವ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿರ್ಬೋದು ಅಂತ ನಾನು ಕೇಳಬಲ್ಲೆ. ಗುಡ್, ವೆರಿ ಗುಡ್. ಮೊದಲೇ ಸುತ್ತಿನಲ್ಲೇ ನೀವು ಗೆದ್ದು ಬಿಟ್ರಿ. ಅಲ್ರಿ ಮಿಸ್ಟರ್ ವಿಶ್ವಾಮಿತ್ರ, ನಿಮಗೂ ನಿಮ್ಮ ಹೆಂಡತಿಗೂ ಯಾಕೆ ಜಗಳ ಆಗುತ್ತೆ? ಅವಳು ಬಿಸಿ ಬಿಸಿ ಕಾಫಿ ತಂದಿಡ್ತಾಳೆ, ಓಕೆ ನಾ ಗಡ್ಡ ಕರ್ಕೊಂತ ಇರ್ತೀನಿ. ಓಕೆ. ಕಾಫಿ ತಣ್ಣಗಾದ್ಮೇಲೆ ಕುಡಿತೀನಿ. ಅಕ್ಕಿ ಬಿಸಿ ಆಗ್ತಾಳ, ಕುದಿತಾಳೆ. ಬಿಸಿ ಬಿಸಿ ಕಾಫಿ ತಣ್ಣಗಕ್ಕೈತಿ, ಆಕಿ ಬೈತಾಳ, ಇಷ್ಟೇನಾ? ಅವಳು ತಂಗಿ ಗಂಡ 5 ಗಂಟೆಗೆ ಮನೆಗೆ ಹೋಗ್ತಾನೆ, ನಾನು ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ತೀನಿ. ನಿಮ್ಗ ಮನಿ ಬಗ್ಗೆ ಕಾಳಜಿ ಇಲ್ಲ, ಬರೀ ಫ್ರೆಂಡ್ಸ್ ಕ್ಲಬ್ ಅಂತ ಸುತ್ತಾಡ್ತಿರ್ತೀರಿ, ನನಗಿಂತ ನಿಮ್ಗೆ ಅವರೇ ಹೆಚ್ಚು, ಅಲ್ಲೇ ಹೋಗಿ ಸಾಯಿ ಅಂತ ಬೈತಾಳ, ಜಗಳ. ಅಲ್ಲ, ನೀವು 5 ಗಂಟೆಗೆ ಮನೆಗೆ ಯಾಕೆ ಹೋಗ್ಬಾರ್ದು? ಅವಳ ತಂಗಿಗೂ 7 ಗಂಟೆಗೂ ಜಗಳ ಆಗ್ತದೆ. ಈ ಪೀಡ 5 ಗಂಟೆಗೆ ಮನೆಗೆ ಬರ್ತೈತಿ. ಫ್ರೆಂಡ್ ಇಲ್ಲ, ಒಂದು ಕ್ಲಬ್ ಇಲ್ಲ, ಒಂದು ಪಾರ್ಟಿ ಕಲ್ಚರ್ ಇಲ್ಲ, ಸೀದಾ ಮನೆಗೆ ಬಂದು ಕಲಿತಿದ್ದೆ. ಚಾ ಮಾಡ್ಕೊಡು, ಅವಲಕ್ಕಿ ಹೆಚ್ಚು, ಅವಲಕ್ಕಿ, ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಡು ಬಜ್ಜಿ ಅಂತ ತಲೆ ತಿಂತಿರ್ತೈತಿ. ಯಾವ ಸಿವಿ ಗಂಟು ಏನೋ ಅಂತ ಅಕ್ಕಿ ಅಂತಿರ್ತಾವ. ಅಲ್ರಿ ವಿಶ್ವಾಮಿತ್ರ ಅವರ, ನಿಮ್ ಹೆಂಡತಿ ಕಂಡ್ರೆ ನಿಮಗೆ ಏನು ಅನ್ಸುತ್ತದೆ? ಯಾಕೆ ಬೇರೆ ಗಂಟೆ ಆಗಿರ್ಬಾರ್ದು? ಆಗಾದ್ರೂ ಒಂಚೂರು ಆಕರ್ಷಣೆ ಉಳಿದಿತ್ತೋ ಏನೋ. दूसरों का बीवी और दूसरों का पैसा सबको अच्छा लगता है, हाँ?
ಅಂದ್ರೆ ನಿಮ್ಮ ತಕರಾರಿರೋದು ನಿಮ್ಮ ಹೆಂಡತಿ ಬಗ್ಗೆನೇ ಹೊರತು ಹೆಂಡತಿ ಅನ್ನುವ ವ್ಯವಸ್ಥೆ ಬಗ್ಗೆ ಅಲ್ಲ. ಹಂಗೇನಿಲ್ಲ. ಮತ್ ನೀವ ಹೇಳಿದ್ರಲ್ರಿ ಬೇರೆ ಹೆಂಡತಿ ಇಷ್ಟಪಡ್ತೀನಿ ಅಂತ. ಹಂಗ ಮಜಾಕಿ ಹೇಳಿದ್ರಿಪ್ಪ. ಮಜಾಕ ಮಜಾಕಲ್ರಿ. ಇರ್ಲಿ ಈಗ ನಿಮ್ಮ ಹೆಂಡತಿ ಬಗ್ಗೆ 5 ಶಬ್ದಗಳಲ್ಲಿ ವರ್ಣನೆ ಮಾಡ್ರಿ ನೋಡೋಣ. ಹೆಂಡತಿ ಅಂದ್ರೆ ಹೆಂಡತಿ ಹಂಗಲ್ರಿ, 5 ವಾಕ್ಯಗಳಲ್ಲಿ ಐ ಮೀನ್ 5 ಸೆಂಟೆನ್ಸಸ್. ಸರ್, ಇದು ಒಂದು ನಮೂನಿ ಆರ್ಟ್ ಸಿನಿಮಾ ಇದ್ದಂಗೆ. ನೀತಿ ಬಹಳ ಚಲೋ ಇರ್ತದ, ಹೇಳೋ ರೀತಿ ಸರಿ ಇರಂಗಿಲ್ಲ. ಒಂಥರ ನವ್ಯ ಕವಿತೆ ತರ ಸರ್, ಭಾಷೆ ಚಲೋ ಇರ್ತದ, ಭಾವ ಚಲೋ ಇರಂಗಿಲ್ಲ. ಇದೊಂಥರ ಈ ರೊಕ್ಕ ಕೊಟ್ಟು ಕುಡಿಯೋ ನೀರಿನ ತರ ಸರ್. ಅದೇನ್ ಹೇಳ್ತೀರಿ? ರೊಕ್ಕ ಕೊಟ್ರೆ ಪ್ಯೂರ್ ಅನ್ಕೊಂತೀವಲ್ಲ ಹಂಗ. ಹಳೆ ಫ್ಯಾನ್ ಇದ್ದಂಗ, ಸೌಂಡ್ ಜಾಸ್ತಿ, ಗಾಳಿ ಕಮ್ಮಿ. ಒಂದೇ ಮಾತಾಗಿ ಹೇಳ್ಬೇಕು ಅಂದ್ರೆ ಹೆಂಡತಿ ಸರ್. ಇದುವರೆಗೆ ಸಿಲೆಬಸ್ ಅಲ್ಲಿ ಇದ್ದಿರೋ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನೇ ಕೇಳಿ ಸಾಯಿಸ್ತಾರೆ. ನೀವು ತುಂಬಾ ಉಡಾಸೆಯಾಗಿ ಮಾತಾಡ್ತೀರಪ್ಪ. ಅಲ್ರಿ, ಹೆಂಡತಿ ಇಲ್ದರೆ ಬದುಕಾಗತ್ತೇನ್ರಿ ನಿಮ್ಗ? ಗಂಡಸಿಗೆ ಹೆಂಡತಿ ಬ್ಯಾಡ್ಬೇಡ್ರಿ, ಮಾತಾಡ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ. ಸರ್, ಈ ಡ್ರೈವಿಂಗ್ ಕಲಿಯೋ ಪುಸ್ತಕದಲ್ಲಿ ಡ್ರೈವ್ ಮಾಡೋದೇ ಖುಷಿ ಅನ್ಸುತ್ತಲ್ಲ ಸರ್, ಹಂಗಂತ ಡ್ರೈವರ್ ಕೆಲಸ ಸಿಕ್ಬಿಟ್ರೆ ರೇಸಿಗೆ ಬರಂಗಿಲ್ಲ. ಇದು ಹಂಗ. ನಾನು ಯಾಕೆ ಹುಟ್ಟಿದ್ದು? ಯಾರನ್ನೋ ಮದುವೆ ಆಗಿ ಮಕ್ಕಳು ಹುಟ್ಟಿಸಿ, ಆ ಮಕ್ಕಳಿಗೆ ಶಾಲಿ ಕಲಿಸಿ, ಮುಂದವ್ರಿಗೆ ಮದುವೆ ಮಾಡಿ, ಮುಂದೆ ಆ ಮಕ್ಕಳು ನಮ್ಮನ್ನ ಚೀಮಾರಿ ಹಾಕಿ ಬೈದು ಯೂಸ್ಲೆಸ್ ಫೆಲೋ ಅಂತ ತಿಳ್ಕೊಂಡು ಹೆಂಗ ಮನೆಯಿಂದ ಹೊರಗೆ ಹಾಕೋದು ಅಂತ ಪ್ಲಾನ್ ಮಾಡ್ತಾ, ಯಾವಾಗ ಸಾಯಿಸೋದು, ಇವ್ರು ಯಾವಾಗ ಸಾಯ್ತಾರ ಅಂತ ಪ್ಲಾನ್ ಮಾಡ್ತಾ ಕುಂದ್ರದನ್ನ ನೋಡೋದಕ್ಕ ಈ ದಾಂಪತ್ಯದಲ್ಲಿ ಎಷ್ಟು ವರ್ಷ ನಮ್ದಾಗಿರ್ತದೆ ಹೇಳಿ? ಎಷ್ಟು ವರ್ಷ? 5, 7, 10. ಅದೃಷ್ಟ ಇದ್ರೆ 10 ವರ್ಷ. ಅದರಲ್ಲಿ 3 ವರ್ಷ ಹೊಂದಾಣಿಕೆಗೆ, 3 ವರ್ಷ ಹೊಂದಾಣಿಕೆ ಆಗಾಗ್ತಿಲ್ಲ ಅಂತ ಅರ್ಥ ಆಗೋದು. ಮಿಕ್ಕಿದ್ದು ಪಶ್ಚಾತ್ತಾಪ. ಹೌದಿಲ್ಲ? ಈ ರಾಂಗ್ ಬಿಗಿದ ಕೈ ಗೊಂಚಲ ಹಿಡ್ಕೊಂಡು ಒಂದೊಂದನ್ನೇ ಟ್ರೈ ಮಾಡ್ತಾ ಎಷ್ಟು ವರ್ಷ ಅಂತ ಕಾಯೋದ್ರಿ? ಕೊನೆಗೆ ಯಾಕೆ ಟ್ರೈ ಮಾಡ್ತಿದೀವಿ ಅನ್ನೋದನ್ನೇ ಮರ್ತು ಹೋಗಿ ಮತ್ ಅದಕ್ಕೆ ಹಾಕಿ ತಿರುಗಿಸ್ತಾ ಸಾಕು ನಿಲ್ಲಿಸ್ಬೇಕ? ನಿಮ್ಮ ಮಾತು ಕೇಳಿ ನಾನೇ ಎಲ್ಲಿ ಕನ್ಫ್ಯೂಸ್ ಅಲ್ರಿ, ಈ ಯೋಧರ ನಾಮ ಪಡ್ಕೊಳಕ್ ಒಂದ್ ಕಡೆ ನಾವು ನನ್ನ ಕಷ್ಟ ಹೇಳ್ರಿ. ಬಿಡ್ರಿ, ಈ ಯೋಜನೆ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನನ್ನ ಬಿಡುಗಡೆ ಕೊಡ್ಸ್ಬೇಕು ಸರ್, ನೀವು ಬಿಡುಗಡೆ ಮನ್ಯಾಗ ಪುಸ್ತಕ ಹೇಳ್ಬಿಡ್ತೀನಿ, ಉತ್ತರ ಕೊಟ್ಬಿಡ್ರಿ. ಇದು ರಿಕಾರ್ಡ್ ಮಾಡ್ಕೊಳ್ಳೋಂಗಿಲ್ಲ. ನೀವು ವಿಸ್ಕಿಗೆ ನೀರ್ ಹಾಕೊಂಡು ಕುಡಿತೀರೋ ಇಲ್ಲ ಸೋಡಾ ಹಾಕೊಂಡು ಕುಡಿತೀರೋ? ಸೋಡಾ. ಮತ್ತೆ ಇಷ್ಟಾಕ ವಾಸನೆ ಬರ್ತೈತಿ ಅಲ್ಲ? ಮತ್ತೆ ಲೋಕಲ್ ಪ್ಲಾಂಟ್ ಕಂಪ್ನಿ ಪೆಟ್ಟಿದೆ ಏನಾರ ತಗೋತೀರ? ಇಲ್ಲಲ್ಲ? ಸರಿ ಮಾಡ್ರಿ. ಇಲ್ಲ ಇಲ್ಲೊಂದು ಮಾಡಿ, ಇಲ್ಲ ಇಲ್ಲೊಂದು ಮಾಡಿ, ಇನ್ನೊಂದು ಮಾಡಿ. ಕೊಡ್ರಿ ನಂದ. ಇವೆರಡು ಕಾಪಿನ ನೀವು ತಗೊಳ್ಳಿ. ಬಿಡುಗಡೆ ಕೊಡ್ಸ್ಬೇಕು ಇವತ್ತು ಕಳಿಸ್ಬಿಡ್ತೀನಿ ಪೇಪರ್. ಸರ್. ನನ್ನ ಬ್ಲಡ್ ಗ್ರೂಪು ಅವಳ ಬ್ಲಡ್ ಗ್ರೂಪು ಒಂದಾಗೋದಕ್ಕೂ ಮುಂಚೆ ಬಿಡುಗಡೆ ಕೊಡಿಸ್ಬಿಡಿ ಸರ್. ಕೊಡ್ಸೋಣ ಹೋಗ್ಬಾ. ಇದು ಒಂದು ಬ್ಯಾಗ್. ಹಲೋ, ಹೇಳ್ರಿ. ಕೇಳಿದ್ನಲ್ರಿ, ಕಳಿಸ್ರಿ, ಸಂದರ್ಶನ ಮಾಡ್ತೀನಿ ಅಂತ. ಕಳಿಸ್ರಿ. ಯು ಕ್ಯಾನ್ ಡೂ ಇಟ್ ಅಟ್ ಎನಿ ಟೈಮ್.
ಶ್ರದ್ಧಾ ಕಪೂರ್ ಇಮಾಮ್ ಹಲೀಮಿ ರಚಿತಾ ರಾಮ್ ಜೀನಂತಮ ಈ ಮದುವೆ ಆಗಬೇಕನ್ನೋ ಆಸೆಯಲ್ಲಿ ಇದು ಒಂದು ರೀತಿಯಿಂದ ಸರ್ಪು ಸುತ್ತಿದ್ದಾಗಿರಪ್ಪ. ಸರ್ಪು ಸುತ್ರಿ ಈ ನಮ್ಮ ಕನ್ನಡ ಮಂದಿಗೆ ಕನ್ನಡ ಹೇಳಿದ್ರೆ ಅಷ್ಟ ಅರ್ಥ ಆಗ್ತದೆ. ಹೊರಪಿಸ್ರಪ್ಪ, ಹೊರಪಿಸು. ಇದು ಜೀವನದಾಗ ಎಲ್ಲರಿಗೂ ಒಂದೊಂದು ಸರ್ತಿ ಬಂದು ಹೋಗು. ಕೆಲವರು ಪಾರಾಗ್ತಾರ, ಕೆಲವರು ಬಲಿಯಾಗ್ತಾರೆ. ನಾ ಪಾರಾಗಿದ್ದೇನ ಬಲಿಯಾಗಿದ್ದೇನ ಒಂದು ಗೊತ್ತಿಲ್ಲ. ಮದುವೆ ಆಗ್ಬೇಕು ಅನ್ಕೊಂಡ ಒಬ್ಬ ಮ್ಯಾರೇಜ್ ಬ್ರೋಕರ್ ಸಿಕ್ಕಾಬಿಟ್ಟ. ಅವ ಇಷ್ಟೆಲ್ಲ ಫೋಟೋಸ್ ಕಳ್ಸ್ಯಾನ. ಶ್ರದ್ಧಾ ಕಪೂರ್, ರಚಿತಾ ರಾಮ್, ಜೀನತ್, ಅವನಿಗೆ ಯಾವ ಸಿನಿಮಾ ತಾರೆಯರು ಇಷ್ಟ ಅವರೆಲ್ಲರ ಫೋಟೋ ಕಳಿಸ್ತಾರೆ. ಅವನಿಗೆ ಚೆನ್ನಾಗಿ ಗೊತ್ತೈತಿ ನಾ ಇವ್ರನ್ನ ಯಾರು ಸೆಲೆಕ್ಟ್ ಮಾಡೋದಿಲ್ಲ ಅಂತ. ಬಿಲ್ಡಪ್ ಇರಲಿ ಕಳಿಸ್ಯಾರ. ಬಿಲ್ಡಪ್ ಜಮಾನ ಇದು, ಬಿಲ್ಡಪ್ ಜಮಾನ. ನೋಡಿ ಆದರೂ ಎಷ್ಟು ಚಂದ ಚಂದ ಹುಡುಗ ಫೋಟೋ ಕಳಿಸ್ಯಾರ. ಭಾರಿ ಚಂದ ಅವರು. ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಇವಕ್ಕೆ ಹಂಗ ಒಂದು ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಹಾಕಿ ಮೈ ತುಂಬ ನೆಟ್ ಹಾಕಬೇಕು ಅಂತ ಅನಿಸ್ತದೆ. ನನ್ನ ಭವಿಷ್ಯದ ಹೆಂಡತಿಯನ್ನ ಫೋಟೋದಲ್ಲಿ ನೋಡೋದೇ ಒಂದು ಚಂದ ಮತ್ತು ಸುಖ. ಈ ಹೆಂಡತಿಯರು ಫೋಟೋದಲ್ಲಿ ಚಂದ ಕಾಣುವಷ್ಟು ಇನ್ನೆಲ್ಲೂ ಆ ಫೋಟೋ ಒಂದು ಹಾರ ಹಾಕಿ ಹಂಗ ಆ ಸುಖನ ಬಂದವರಿಗೆಲ್ಲ ನನ್ನ ಮನದಿ ಹೋಗಿಬಿಟ್ಟು ಒಂದು ಭಾವುಕನಾಗಿ ಹೇಳೋದು. ಗಂಡಸಾಗಿ ಹುಟ್ಟಿದ ಮೇಲೆ ಫೋಟೋದಲ್ಲಿ ಆಗಲಿ ಫ್ರೇಮ್ನಲ್ಲಿ ಆಗಲಿ ಒಬ್ಬ ಹೆಂಡತಿ. ಅದು ಈ ಹೆಂಡತಿಯರು ಸುಖವಾಗಿರೋದು ಎಲ್ಲಿ ಹೇಳಿ? ಬ್ರಹ್ಮಚಾರಿಯ ಮನದಲ್ಲಿ. Heard melodies are sweet, but those unheard are sweeter. The girl married is bitter. Those I did not are better. ವಿಶ್ವಾಮಿತ್ರ ಮಾನ್ಯರೇ, ದಾಂಪತ್ಯ ನಿರ್ಮೂಲನಾ ಸಮಿತಿಗೆ ತಾವು ಕಳಿಸಿದ ಅರ್ಜಿಯ ಆಧಾರದ ಮೇಲೆ ದಿನಾಂಕ 28/8/2025 ತಮ್ಮನ್ನು ಸಂದರ್ಶಿಸಲಾಯಿತು. ತಾವು ಆಡಿದ ಮಾತುಗಳನ್ನು ಸಮಿತಿಯಲ್ಲಿ ಪರಿಶೀಲಿಸಿದೆ. ತಮ್ಮ ಅಹವಾಲುಗಳನ್ನು ಆಲಿಸಿದ ನಂತರ ಸಮಿತಿ ಈ ತೀರ್ಮಾನಕ್ಕೆ ಬಂದಿದೆ. ದಾಂಪತ್ಯದ ರಸಮಯ ಸನ್ನಿವೇಶಗಳನ್ನು ತಾವು ದಾಟಿ ಬಂದಿರುವುದು ನಿರ್ವಿವಾದವಾಗಿ ಸಾಬೀತಾಗಿದೆ. ದಾಂಪತ್ಯದ ಕಹಿ ಗಳಿಗೆಗಳನ್ನು ತಾವು ದಿಟ್ಟತನದಿಂದ ಎದುರಿಸಿದ್ದೀರಿ ಎಂಬುದನ್ನ ಸಮಿತಿ ಮನಗಂಡಿದೆ. ವ್ಯಕ್ತಿಗಿಂತ ದಾಂಪತ್ಯ ದೊಡ್ಡದು, ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ವ್ಯವಸ್ಥೆ ಶ್ರೇಷ್ಠ ಎಂದು ಸಾಬೀತುಪಡಿಸಲು ತಾವು ಪಟ್ಟ ಶ್ರಮ, ದಾಂಪತ್ಯದಲ್ಲಿ ತಾವು ಮಾಡಿರುವ ತ್ಯಾಗ ಬಲಿದಾನಗಳನ್ನು ಸಮಿತಿ ಮೆಚ್ಚುಗೆಯಿಂದ ಸ್ಮರಿಸುತ್ತದೆ. ದಾಂಪತ್ಯದಿಂದ ಬಿಡಿಸಿಕೊಳ್ಳಲು ಕಾನೂನುಬದ್ಧವಾದ ಮಾರ್ಗಗಳಿದ್ದರೂ ತಾವು ಯಾವುದಕ್ಕೂ ಮೊರೆ ಹೋಗದೇ ಇದ್ದದ್ದು ತಮ್ಮ ಮೇಲಿನ ಗೌರವವನ್ನು ಇಮ್ಮಡಿಗೊಳಿಸಿದೆ. ದಾಂಪತ್ಯ ನಿರ್ಮೂಲನದ ಉದ್ದೇಶ ತಮಗೆ ಪೂರ್ಣ ಸಂತೋಷವೇ ಆಗಿದೆ. ವಿಚ್ಛೇದನೆ ಪ್ರಕ್ರಿಯೆಯಲ್ಲಿ ಸ್ಫೋಟಗೊಂಡ ಸಂಗಾತಿ ಮತ್ತೊಂದು ಮದುವೆಯಾಗಿ ಸುಖವಾಗಿರುವ ಸಾಧ್ಯತೆ, ಮಾಸಾಶನ, ಪರಿಹಾರ ಇತ್ಯಾದಿಗಳನ್ನು ಸಹಾನುಭೂತಿಯಿಂದ ಕೊಡುವ ವ್ಯವಸ್ಥೆ, ಪರಸ್ಪರರು ಮತ್ತೆ ಭೇಟಿಯಾಗುವ ಅವಕಾಶ, ಮತ್ತೆ ದಾಂಪತ್ಯದ ಉರುಳಲ್ಲಿ ಸಿಕ್ಕಿ
ಇದೆ. ಆದರೆ ದಾಂಪತ್ಯ ನಿರ್ಮೂಲನ ಇವೆಲ್ಲವನ್ನು ನಿವಾರಿಸುವ ಸಲುವಾಗಿ ಜಾರಿಗೆ ಬಂದಿದೆ. ಇದೊಂದು ಪೈಲಟ್ ಪ್ರಯೋಗ. ಈ ಪ್ರಯೋಗದ ಮೊದಲ ಕ್ಲೈಂಟ್ಸ್ ನೀವೇ. ಇದು ಯಶಸ್ವಿಯಾದಲ್ಲಿ ನಮ್ಮ ಆಡಳಿತದ ಘನ ಸರ್ಕಾರ ಈ ಯೋಜನೆಯನ್ನ ಇಡೀ ರಾಜ್ಯದಲ್ಲಿ ಜಾರಿಗೆ ತರುತ್ತದೆ. ತಮ್ಮ ಪ್ರಕರಣದಲ್ಲಿ ತಾವು ನ್ಯಾಯಬದ್ಧವಾಗಿ ದಾಂಪತ್ಯದ ಅವಧಿಯನ್ನು ಪೂರ್ಣಗೊಳಿಸಿದ್ದರಿಂದ, ಶಾಂತಿ ಸಹನೆಯಿಂದ ವರ್ತಿಸಿದ್ದರಿಂದ, ಹೊರ ಜಗತ್ತಿಗೆ ದಾಂಪತ್ಯವೆಂಬುದು ಒಂದು ಸುಂದರ ಕಲ್ಪನೆ ಎಂದು ಸಾಬೀತು ಮಾಡಲು ಸ್ವಂತ ಹಿತಾಸಕ್ತಿಗಳನ್ನು ಮರೆತು ಶ್ರಮಿಸಿದ್ದರಿಂದ ಇದೀಗ ತಮಗೆ ಪೂರ್ಣ ಪ್ರಮಾಣದ ಬಿಡುಗಡೆ ನೀಡಲು ನಿರ್ಧರಿಸಲಾಗಿದೆ. ಆ ಪ್ರಕಾರ ಸಮಿತಿ ನಿಮಗೆ ಈ ಆದೇಶ ನೀಡುತ್ತದೆ. ಈ ಆದೇಶವು ನಿಮಗೆ ನಿಮ್ಮ ಪತಿ ವಿಶ್ವಾಮಿತ್ರ ಅವರನ್ನ ಕೊಲ್ಲುವುದಕ್ಕೆ ಕಾನೂನುಬದ್ಧ ಅಧಿಕಾರ ಕೊಡುತ್ತದೆ. ನೀವು ನಿಮಗೆ ಇಷ್ಟ ಬಂದಂತೆ ಕೊಲ್ಲಬಹುದು. ನೀವು ಮಾಡುವ ಕೊಲೆಯನ್ನು ಸಹಜ ಸಾವು ಎಂದು ಪರಿಗಣಿಸಲಾಗುವುದು. ಕೊಂದ ನಂತರ ನೀವು ಈ ಆದೇಶವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಕೊಲೆ ಆರೋಪದಿಂದ ವಿನಾಯಿತಿ ಪಡೆಯಬಹುದು. ಈ ಕೊಲೆಗೆ ಯಾವುದೇ ಶಿಕ್ಷೆ ಇಲ್ಲ, ವಿಚಾರಣಾ ಪ್ರಕ್ರಿಯೆ ಕೂಡ ಇರೋದಿಲ್ಲ. ಸಹಜವಾಗಿ ಅಪಘಾತದಲ್ಲೋ ಹೃದಯ ಸ್ತಂಭನದಿಂದಲೋ ಮತ್ಯಾವುದೇ ಪ್ರಾಕೃತಿಕ ಸಹಜ ಕಾರಣಕ್ಕೂ ಸಂಬಂಧಿಸಿದ ಸಾವು ಎಂಬ ರೀತಿಯಲ್ಲೇ ಪರಿಗಣಿಸಲಾಗುವುದು. ಈ ಆದೇಶವು ಈ ದಿನಾಂಕದಿಂದ ಮುಂದಿನ 20 ವರ್ಷಗಳ ಕಾಲಾವಧಿಯವರೆಗೆ ಜಾರಿಯಲ್ಲಿರುತ್ತದೆ. ಆ ಅವಧಿಯಲ್ಲಿ ನೀವು ನಿಮ್ಮ ಪತ್ನಿ ಮೇನಕೆಯವರನ್ನ ಯಾವಾಗ ಬೇಕಾದರೂ ಅವಾಗ ಕೊಲ್ಲಬಹುದಾಗಿದೆ. ಮಂಡಳಿಯನ್ನ ಸಂಪರ್ಕಿಸಿದ್ದಕ್ಕಾಗಿ ಧನ್ಯವಾದಗಳು. We wish both of you happy successful killing. Good luck. ಸಮಿತಿಯ ಆದೇಶದ ಅನುಕೂಲವನ್ನು ತಾವು ಬಳಸಿಕೊಂಡಿದ್ದೀರಿ ಎಂಬ ನಂಬಿಕೆ ನಮ್ಮದು. ನಮ್ಮ ವಿಶ್ವಾಸಿ ಸಂಸಾರ ಒಡೆಯರ್ ಫ್ರಮ್ ಫ್ಯಾಮಿಲಿ ರೀಕನ್ಸ್ಟ್ರಕ್ಷನ್ ಅಂಡ್ ಇರಾಡಿಕೇಶನ್ ಡಿಪಾರ್ಟ್ಮೆಂಟ್. ಲೈಸೆನ್ಸ್ ಟು ಕಿಲ್. ಈ ಸಾವು ಕೊಡೋ ನೆಮ್ಮದಿ ಬೇರೆ ಯಾವುದು ಕೊಡೋದಿಲ್ಲ ರೀ. ವಿಶ್ವಾಮಿತ್ರ ಮೇನಕೆಯನ್ನ ಯಾವಾಗ ಬೇಕಾದ್ರೂ ಕೊಲ್ಲಬಹುದು, ಮೇನಕೆ ವಿಶ್ವಾಮಿತ್ರನ ಯಾವಾಗ ಬೇಕಾದ್ರೂ ಸಾಯಿಸಬಹುದು. ಇಬ್ಬರಿಗೂ ಸಂತೋಷ. ಅದು ಒಂದೇ ದುರಂತ ಏನಂದ್ರೆ ಈ ಯಾವಾಗ ಬೇಕಾದ್ರೂ ಮಾಡಬಹುದಾದ ಕೆಲಸಗಳನ್ನ ನಾವು ಯಾವತ್ತೂ ಮಾಡೋದೇ ಮಾಡಬಾರದು ಕೆಲಸಗಳನ್ನು ಮಾಡೋದಕ್ಕೆ ಹಾತೊರಿತೀವಿ, ಸಾಯ್ತೀವಿ. ಅಲ್ಲಿ ಬುಟ್ಟಿಯಲ್ಲಿ ಬಿದ್ದು ಮೀನುಗಳಿಗೆ ಯಾರಾದ್ರೂ ಸಮಸ್ಯೆಗಳಿದಾವ್ರಿ, ಸಮಸ್ಯೆಗಳಿದಾವು. ಹಂಗಂತ ಹೇಳಿ ಕೊಲ್ಲಕ್ಕಾಗತ್ತ, ಸಾಯಕ್ಕಾಗತ್ತ? ಐ ಆಮ್ ಇನ್ ಡೀಪ್ ಟ್ರಬಲ್ ಅಂತಾನೆ. ತಳಸ್ಪರ್ಶಿಯ ಸಮಸ್ಯೆಗಳಿದ್ದಾವೆ. ಏನಾಯ್ತು? ಹೆಂಡತಿ ಓಡೋಗಿದ್ದಾನೆ, ಮಗ ಕಾರನ್ನ ಜೋರಾಗೋಡಿಸಿ ಗುದ್ದಿ ಯಾರನ್ನ ಕೊಂದು ಹಾಕಿದ್ದಾನೆ, ಇನ್ಸ್ಪೆಕ್ಟರ್ ಜೊತೆ ಜಗಳಾಡಿದ್ದೀನಿ, ಸೊಸೆ ಸತ್ತು ಬಿದ್ದಿದ್ದಾಳೆ, ಸಾಲಗಾರ ಮನೆ ಮುಂದೆ ಬಂದು ಕೂತಿದ್ದಾನೆ. ಇವಕ್ಕೆಲ್ಲದಕ್ಕೂ ಸಮಸ್ಯೆಗಳಿಗೆ ಒಂದೇ ಸೆಕೆಂಡ್ನಲ್ಲಿ ನನ್ನ ಹತ್ರ ಪರಿಹಾರ ಇದೆ. ಈ ರಂಗದಿಂದ ಇಳಿದು ಬಂದು ನಾನು ನಿಮ್ಮ ಮಧ್ಯೆ ಕೂತಿದ್ದೀನಿ. ಪ್ರೇಕ್ಷಕ ಆಗಿಬಿಟ್ಟರೆ ಸಮಸ್ಯೆಗಳೇ ಇರುವುದಿಲ್ಲ. ಸಂಸಾರ ದಾಂಪತ್ಯ ಅನ್ನೋದು ಹಾಗೆ ಪ್ರೇಕ್ಷಕ ಆಗ್ಬೇಕು. ಇಲ್ಲ, ಇದಕ್ಕೆ ನಾನು ಹಾಕಿ ಎರಡನೇ ಸೊಲ್ಯೂಷನ್ ಇದೆ. ಪ್ರಿಸರ್ವ್ ಯುವರ್ ಪ್ರಾಬ್ಲಮ್ ಇನ್ ಆಲ್ಕೋಹಾಲ್. ಒಮ್ಮೆ ಖಯಾಮನಂತೆ ಬದುಕಬೇಕ್ರಿ. ನಥಿಂಗ್ ಇಸ್ ಪರ್ಮನೆಂಟ್, ಈವನ್ ಕಿಕ್ ಆಲ್ಸೋ. ಸ್ಕಾಚ್ ಕುಡಿದ್ರು 2 ಪ್ರಾಶಿ ಬಿಡು. ಪ್ರೀತಿನೂ ಹಂಗರಿ ಇಳಿತಾನೇ ಇರ್ತದೆ. ಅವಾಗ ಪ್ರೀತಿಯ ಮತ್ತನ್ನು ಏರಿಸ್ಕೋತಿರ್ಬೇಕು, ಗಮ್ಮತ್ತಿನಲ್ಲಿರಬೇಕು. ಮಗಳು ಓಡಿ ಹೋಗ್ಯಾಳ ಅಂತ ಹೇಳಿ ಹೆಂಡತಿ ಇನ್ನು ಯಾಕೆ ಓಡಿ ಹೋಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬಾರ್ದು. ಅದ್ರಿ ರೋಡ್ ಹಿಂದಕ್ಕೆ ಹೋದ್ರೆ ಕಾರು ಮುಂದಕ್ಕೆ ಹೋಗುದು, ಹೌದಲ್ಲ? ಹಳೆಯದಿರು ನೀ ಕುಡುಕರನು ನೀ ಕುಡಿಯದಿರುತ್ತೊಡ, ಕಳ್ಳು ಜಳ್ಳು ಪುರಾಣ ಡಂಬನೇ ಮಗ.
ಜಂಬ ಕೊಚ್ಚವೆರು ನೀ ನಾನ್ ಕಳ್ ಕೊಡುಪನಲ್ಲವೆಂದು ಹೊಡಿತತಂ ಕೀಳ್ ಕೆಲಸ ನೋ ನೀ ಮಾಳ್ಪೆ ಅರುಂಧತಿ ನಕ್ಷತ್ರ ತೋರಿಸ್ರಿ. ನಿಜ ಹೇಳ, ನೀನೇ ನನ್ನ ಅರುಂಧತಿ ನಕ್ಷತ್ರ. ಹೋಗ್ರಿ, ನೀವ್ ಹಿಂಗಂದ್ರೆ ನನಗೆ ನಾಚಿಕೆ ಆಗ್ತದೆ. ಅವತ್ತು ನೀನ್ ಹಿಂಗೆ ನಾಚ್ಕೊಂಡಿದ್ದೆ. ನಾನು ನಿನ್ ನೋಡೋದಕ್ಕಂತ ಬಂದು ನೀ ಮಾಡಿದ ಉಪ್ಪಿಟ್ಟು ಶಿರಾ ತಿಂದು ಹೊರಟಿದ್ದೆ. ಹೋಗಬೇಕಾದ್ರೆ ಬೇಕಂತಲೇ ನನ್ನ ಪರ್ಸ್ ಅಲ್ಲೇ ಬಿಟ್ಟು ಬಂದಿದ್ದೆ. ನಿಮ್ಗೆ ಆ ಪರ್ಸ್ ಕೊಡ್ಲಿಕ್ಕೆ ಅಂತ ಹೇಳಿ ನಾನು ಬಂದೆ. ನಾನು ಹೊರಗೆ ಬರೋದು ನೀವು ಒಳಗೆ ಬರೋದು ಒಂದೇ ಟೈಮಿಗೆ ಆಗೋದು. ನಾನು ಬೇಕಂತಲೇ ನೀನ್ ಟಿಕ್ಕಿ ಹೊಡೆದೆ. ಹೋಯ್ಯ, ನಾನು ಬೇಕಂತ ಡಿಕ್ಕಿ ಹೊಡೆಸ್ಕೊಂಡೆ. ನಾನು ಪರ್ಸ್ ತಗೊಳ್ಳುವಾಗ ಬೇಕಂತಲೇ ನೀನ್ ಬೆರಳು ಮುಟ್ಟಿದೆ. ನಾನು ನೀವು ಬೆರಳು ಮುಟ್ಟ ಹಂಗ ಪರ್ಸ್ ಹಿಡ್ಕೊಂಡಿದ್ದೆ. ಅವತ್ತೇ ನಿರ್ಧಾರ ಮಾಡಿದೆ, ಬದುಕಿದ್ರೆ ನಿನ್ ಜೊತೆಗೆ ಬದುಕಬೇಕು, ಸತ್ರ ನಿನ್ ಜೊತೆಗೆ ಸಾಯ್ಬೇಕು ಅಂತ. ನಾನು ಅಷ್ಟೇ ರೀ, ಸತ್ರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಅವತ್ತು ಸಾಯೋ ಮಾತು ಯಾಕೆ? ನಾವು ಸಾಲ ಮಾತಾಡಬಾರ್ದು. ನನಗೆ ಹೇಳ್ರಿ ನಂಗೊಂದು ಆಸೆ. ನನಗೆ ಹೇಳ್ರಿ. ನೀನ್ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಸಾಯೋ ತನಕ ನಿನ್ ಜೊತೆ ನೆಮ್ಮದಿಯಾಗಿ ಬಿಡ್ತೀನಿ, ಬೇರೆ ಏನೂ ಬೇಕಿಲ್ಲ ನಂಗ. ನನಗೂ ಅಷ್ಟೇ ರೀ. ಇಷ್ಟೆಲ್ಲ ಬಂಗಾರದ ವಸ್ತ್ರ, ಒಡವಿ, ದೊಡ್ಡ ಬಂಗಲೆ ಎಲ್ಲ ಕೊಡ್ಸಿರಿ. ಆದ್ರೆ ನನಗೇನು ಬೇಡ. ಸಾಯೋ ತನಕ ನಿಮ್ ಜೊತೆ ನೆಮ್ಮದಿಯಾಗಿದ್ದು ಬಿಡ್ತೀನಿ. ನಾಳೆ ನಾವಿಬ್ರು ಕೆರಿ ದಂಡಿಗೆ ಬೆಳೆದಿಂಗಳು ನೋಡೋದಕ್ಕೆ ಹೋಗೋಣ. ಬೆಳೆದಿನ ನೋಡೋದಕ್ಕ ಕೆರೆ ದಂಡಿಗೆ ಯಾಕೆ ಹೋಗ್ಬೇಕು? ನೀವ ನನ್ ಬೆಳೆದಿಂಗಳು. ಬೆಳೆಸಿ ಹೋಗೋಣ. ಅಲ್ಲಿ ಚಂದ್ರ ಇಷ್ಟಗೆಲ್ಲ ನಗ್ತಿರ್ತಾನ. ನಾನು ಕಾಲ್ ಚಾಚ್ಕೊಂಡು ಕೂತಿರ್ತೀನಿ. ನಾನು ಮಲ್ಲಿಗೆ ಹೂ ಮುಡ್ದಿರ್ತೀನಿ. ಘಮ ಘಮ ಮಾಡಿಸ್ತಾವ ಮಲ್ಲಿಗೆ, ಮಲ್ಲಿಗೆ ಸುವಾಸನೆ ನಡ್ಕೊಂಡು ಬಂದ. ಬೆಳೆದಿಂಗಳು ಯಾವುದು, ನೀನ್ ಯಾವುದು ಅಂತ ಗೊತ್ತಾಗದಿರಲಿ. ನಾನು ನಿಮ್ ಕಾಲ ಮೇಲೆ ತಲೆ ಇಟ್ಟು ಮಲಗ್ತೀನಿ. ನಕ್ಷತ್ರ ನಿಮ್ ಕಣ್ಣೊಳಗಿರ್ತದೆ. ಚಂದ್ರ ನಿಮ್ ತುಟಿಗಳ ನಡುವೆ ನಗುವಾಗಿ ಅರಳ್ತಿರ್ತಾನೆ. ನೀನು ಹಾಡೋದಕ್ಕೆ ಶುರು ಮಾಡ್ತೀಯ. ನನ್ನ ಪ್ರೀತಿಯ ಹಾಡು, ಬೇಂದ್ರೆ ಕವಿ ಬರೆದ ಸಖಿ ಗೀತೆಯ ಸಾಲುಗಳು. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ. ಕರುಳ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೇನಾಧರಿಸಲೇ. ನೆಲ ಮುಗಿಲು ಒಂದಾಗಿಸುವ ಹಾಡು, ಯಾವುದೋ ಲೋಕದೊಳಗ ತೇಲಿ ತೇಲಿ ಹೋಗುವಂತ ಹಾಡು. ಕೇಳ್ತಾ ಕೇಳ್ತಾ ಹಂಗ ನನ್ನ ಕಣ್ಣು ಮುಸ್ತೀನಿ. ಜೋಂಪು ಹತ್ತಿದ ನನ್ನ ಕಣ್ಣಿನೊಳಗ ಹೊಸ ಜಗತ್ತು. ಅಲ್ಲಿ ಬರೀ ಸಂತೋಷ. ಆ ಸಂತೋಷನ ಹೆಚ್ಚಿಸ್ಲಿಕ್ಕೆ ಒಂದು ಕಹಿ ನೆನಪು. ಆ ನೆನಪಿಗೆ ನಿನ್ನ ಸ್ಪರ್ಶ, ಸ್ಪರ್ಶಕ್ಕೊಂದು ಕತೆ, ಕತೆಗೊಂದು ಕಿವಿ. ವಾಸ್ತವದ ಮೇರೆಯನ್ನ ಲಂಘಿಸಬೇಕು, ಮತ್ತೆ ಮರಳಿ ಬಾರದಂತೆ ಲಂಘಿಸಬೇಕು. ಹಾಗೆ ಸತ್ತು ಹೋಗ್ಬೇಕು. ನಿನ್ನ ಆಸೆ ನನ್ನ ಆಸೆ, ಹಾಗೆ ಸತ್ತು ಹೋಗ್ಬೇಕು. ನಿನ್ನಾಸೆ ನನ್ನಾಸೆ, ಹಾಗೆ ಸತ್ತು ಹೋಗ್ಬೇಕು. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆನು.
ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಮಾಯೆಯೊಳಗೆ ನೀನು, ನಿನ್ನೊಳು ಮಾಯೆಯು. ಕ್ಲಿಯರ್ ಕನ್ಫ್ಯೂಷನ್, ಸ್ಪಷ್ಟತೆ, ಅಸ್ಪಷ್ಟತೆ. ಸಂಸಾರದೊಳಗೆ ನಾನು, ನನ್ನೊಳಗೆ ಸಂಸಾರವು ಒಂದು ತಿಳಿದಂಗೆ. ಒಂದು ಆನೆ ಕಾಲಿಗೆ 10 ವರ್ಷಗಳ ಕಾಲ ಚೈನ್ ಕಟ್ಟಿತ್ತು. 11ನೇ ವರ್ಷ ಬಿಚ್ಚಿದ್ರು ಆನೆ ಹಂಗೇ ಇರ್ತದೆ. ದಾಂಪತ್ಯನೂ ಹಂಗೇ. 10 ವರ್ಷಗಳಾದ ನಂತರ ಗಂಡು ಇರ್ತಿದ್ರು ಇರ್ತಾರೆ, ಹೆಂಡತಿ ಇಲ್ಲದೆ ಹೋದ್ರು ಇರ್ತಾರೆ. ಸರಪಣಿ ತರ, ಕಾಣದ ಸರಪಣಿ ತರ, ಇನ್ವಿಸಿಬಲ್ ಚೈನ್. ಮೊಟ್ಟ ಮೊದಲನಾಗಿ ಇದರಲ್ಲಿ 2 ಪದ್ಯ ನಾವು ಬೇಂದ್ರೆಯವರು ಬರೆದಿದ್ದೇವೆ, ಬಳಕೆ ಮಾಡಿದ್ದೇವೆ. ಸಖಿ ಗೀತೆ 2 ಪದ್ಯಗಳನ್ನು ಹಿರಿಯ ಚೇತನಕ್ಕೆ ನಮನಗಳು ಎಲ್ಲ ತಂಡದವರು ಇದರಲ್ಲಿ ಅನೇಕ ಪದ್ಯಗಳನ್ನು ನಾವು ವಾಯಂಕಿ ಅವರು ದೊಡ್ಡ ಕವಿಗಳು ಮತ್ತು ವಿಡಂಬನೆ ಬಹಳ ದೊಡ್ಡ ಸಾಹಿತಿಗಳು, ಅವರು ಕೂಡ ನಮ್ಮ ನಮನಗಳು. ಡಿವಿಜಿಯವರ ಉಮರ್ ಖಯಾಮ್, ಉಮರ ಹೊಸಗಿ, ಅದರಿಂದ 2 ಪದ್ಯಗಳನ್ನು ಕದ್ದಿದ್ದೇವೆ. ಈ ಎಲ್ಲ ಇದನ್ನೆಲ್ಲವನ್ನು ಕ್ರೋಢೀಕರಿಸಿ ಇದನ್ನು ಮಾಡಿದವರು ಜೋಗಿ, ದೊಡ್ಡ ಕಥೆಗಾರರು ಹಾಗೂ ಕಾದಂಬರಿಕಾರರು. ಅವರಿದು 2ನೇ ನಾಟಕ, ಒಂದೇ ನಾಟಕ ಇದನ್ನೇ ನೀನಾಸಿಗೆ ಇನ್ನೊಂದು ನಾಟಕ ಬರೆದಿದ್ದು, 2ನೇ ನಾಟಕ. ಆ ನಾಟಕವನ್ನು ನಾವು ಸುಮಾರು ಒಂದು 35 ದಿನ ತಾಲೀಮು ಮಾಡಿ ಈ ನಟರ ಸಹಕಾರದಿಂದ ನಿಮ್ಮೆದುರಿಗೆ ತಂದಿದ್ದೇವೆ. ಇದಕ್ಕೆ ಸಂಗೀತವನ್ನು ಇದನ್ನು ಮಾಡಿದವರು ರಾಘವ. ಇದಕ್ಕೆ ಮೇಕಪ್ಪು ಮತ್ತು ವೇಷಭೂಷಣ ಮಾಡಿದವರು ರಜನಿ ಗರುಡ್. ಹೊಸಮನಿ, ಗಿರೀಶ್ ದೊಡ್ಡಮನಿ, ಘಾ ಗಿರಡ್ಡಿ, ಸುನೀಲ್ ಗಿರಡ್ಡಿಯವರು, ನಟಿ ಶಿಲ್ಪಾ ಪಾಂಡೆ, ಪಾಂಡೆ, ಆಮೇಲೆ ನೀನಾಸಂ ತರಬೇತಿ ಶಿವರಾಜರಾಜರು, ರಾಜರು ಇದನ್ನು ಮಾಡಿದ್ದಾರೆ. ಅವರು ಇದೊಂದು ಜೊತೆಗೆ ಒಂದು ಹೊಸ ನಮ್ಮ ಅನುಭವ
ಭಾಳ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಬೆಳಕಿನ ವ್ಯವಸ್ಥೆ ಪಗಲಿಯವರು ದಯವಿಟ್ಟು ಪಗಲಿಯವರು ಇದನ್ನು ಸೆಟ್ಟು ಇದನ್ನೆಲ್ಲ ಇದನ್ನು ಮಾಡಿದವರು ನಮ್ಮ ಎಲ್ಲ ತಂಡದವರು ಸೇರಿ ನಾವು ಇದನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ನಮಗೆ ತಾಲೀಮಿಗೆ ರಂಗಾಯಣ ಸಹಕರಿಸಿದೆ. ತಾವು ಎಷ್ಟೊಂದು ಇದರಿಂದ ಬಂದಿದ್ದಾರೆ. ಮತ್ತು ಯೋಗೇಶ್ ಬರಲಿ ದಯವಿಟ್ಟು ಅಶೋಕ್ ಸಾತಪ್ನವರನ್ನು ಅದಕ್ಕೆ ಇದಕ್ಕೆ ಏನು ವಾಟ್ಸಪ್ಪಲ್ಲಿ ಕಳಿಸಿದ್ದೇವೆ. ಇದರ ಡಿಸೈನ್ ಮಾಡಿದ್ದಾರೆ. ಹೊಸ ಇದರಿಂದ ವ್ಯಾಖ್ಯಾನವನ್ನು ಮಾಡಿ ಹೊಸ ರೀತಿಯಿಂದ ಯೋಗಿಯವರು. ಸೊ ಈ ನಾಟಕವನ್ನು ಪ್ರಕಾಶ್ ಅವರು ನಿರ್ದೇಶನ ಹೆಗಡೆಯವರು ನಾವು ಊಟದ ಸಪ್ಲೈ ಮಾಡಿದ್ದಾರೆ. ಅವ್ರಿಗೂ ಕೂಡ ಸುಧಾರಣೆ. ಸೊ ಎಲ್ಲರಿಗೂ ಶುಭಾಶಯ. ನಡೆಸಿಕೊಟ್ಟಿದ್ದಾರೆ ನಮ್ಮ ರವಿ ಕುಲಕರ್ಣಿ ಅವರು. ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಒಂದು ನಮಸ್ಕಾರ, ಶುಭ.